सदाशिवसमारम्भाम् शङ्कराचार्यमध्यमाम् अस्मदाचार्यपर्यन्ताम् वन्दे गुरुपरम्पराम्। वसुदेवसुतम् देवम् कंसचाणूरमर्दनम् देवकी परमानन्दम् कृष्णम् वन्दे जगद्गुरुम्। मूकं करोति वाचालं पङ्गुं लङ्घयते गिरिं यत्कृपातमहं वन्दे परमानन्दमाधवम्। ॐ सहना भवतु सहनौ भुनक्तु सह वीर्यं करवावहै तेजस्विनावधीतमस्तु मा विद्विषावहै। ओम शांति शांति शांति। ಪರಮಾತ್ಮನ ಅನುಗ್ರಹದಿಂದ ಎಲ್ಲ ಭಗವದ್ಗೀತಾ ಶ್ರೋತೃ ವರ್ಗವೇ ಈ ಪರಮಾತ್ಮನ ಉಪಾಯ ಯೋಗ ವಿಭೂತಿ ಯೋಗ ಯಾರು ಪರಮಾತ್ಮನನ್ನ ನಂಬಿದ್ದಾರೆ ಆ ನಂಬಿರುವಂತಹ ಭಕ್ತರ ಶ್ರದ್ಧೆಯನ್ನ ದೃಢ ಮಾಡ್ಲಿಕ್ಕೋಸ್ಕರ ಸಲುವಾಗಿ ನಿರ್ಗುಣ ನಿರಾಕಾರನಾಗಿರ್ತಕ್ಕಂಥವನನ್ನ ಅರ್ಥ ಮಾಡಿಕೊಳ್ಳಕ್ ಅಸಾಧ್ಯವಾಗಿರುವಾಗ ಸಗುಣ ರೂಪದಲ್ಲಿ ಪರಮಾತ್ಮನನ್ನ ಹೇಗೆ ನೋಡ್ಬೇಕು ಅನ್ನುವಂತಹ ಒಂದು ಉಪಾಯ ಯೋಗ ಅಂತ ನಾವಿದನ್ನು ಕರಿತಾ ಇದ್ವಿ. ಇನ್ನು ಯಾರು ನಾಸ್ತಿಕರಿದ್ದಾರೆ, ಹೇ ಭಗವಂತ ಅಂತಂದ್ರೆ ಅದೆಲ್ಲ ಗೊತ್ತಿಲ್ಲ ಅನ್ನುವಂತಹ ಇದ್ದಾರೆ, ಅವ್ರಿಗೂ ಕೂಡ ವಿಚಾರ ಅಂದ್ರೆ ವೈಜ್ಞಾನಿಕ ಮನೋವೃತ್ತಿಯಿಂದ ಅಲ್ಲಿ ಶ್ರದ್ಧೆ ಆಸ್ಪದ ಇಲ್ಲ. ಅವನು ತನ್ನ ಎಲ್ಲ ಬಲವನ್ನ ತನ್ನ ವಿಚಾರ ಶಕ್ತಿ ಮೇಲೆ ನಿಲ್ಲಿಸಿರ್ತಾನೆ. ಆ ವಿಚಾರ ಶಕ್ತಿಯಿಂದ ನೋಡಿದಾಗಲೂ ಕೂಡ ಕಾಣುವಂತಹ ವಸ್ತುವನ್ನ ವಿಶ್ಲೇಷಿಸಿದಾಗ ಅದಕ್ಕೆ ಆಧಾರವಾಗಿರ್ತಕ್ಕಂಥದ್ದು ಯಾವುದೋ ಒಂದು ಶಕ್ತಿ ಅಂತ ಇದೆಯೋ ಆ ರೀತಿಯಾಗಿ ಒಂದು ಜ್ಞಾನ ಮತ್ತೊಂದು ವಿಜ್ಞಾನ ಎರಡೂ ರೀತಿಯಿಂದ ಉಪನಿಷತ್ತಿನ ವಾಕ್ಯವನ್ನ ಹಿಡಿದು ಜ್ಞಾನ ಮಾರ್ಗ ಆದರೆ ವಿಚಾರ ಮಾರ್ಗವನ್ನು ಹಿಡಿದು ಅದನ್ನ ವಿಜ್ಞಾನ ರೂಪದಲ್ಲಿ ತನ್ನ ಅನುಭವಕ್ಕೆ ಬರುವ ಹಾಗೆ ವಿಶ್ಲೇಷಿಸುವಂತಹ ಮನೋವೃತ್ತಿ ಎರಡೂ ರೀತಿಯಾಗಿರ್ತಕ್ಕಂಥದ್ದು ಕೂಡ ಒಳ್ಳೆಯದು. ಒಂದೇ ಇರ್ಬೇಕಂತೇನಿಲ್ಲ. ಯಾರಿಗೆ ಸಂಶಯ ರಹಿತವಾಗಿರ್ತಕ್ಕಂಥದ್ದು ಮನಸ್ಸು ಇದೆ ಅವರು ಉಪನಿಷತ್ತನ್ನ ಅನುಸರಿಸುವಂತಹದ್ದು ಶ್ರೇಷ್ಠವಾಗಿರ್ತಕ್ಕಂಥದ್ದು. ಮತ್ತೆ ಯಾರಿಗೆ ಆ ರೀತಿಯಾಗಿರ್ತಕ್ಕಂತಹ ಮನಸ್ಸಿಲ್ಲ ಅವ್ರನ್ನ ಏನ್ ನಿರಾಕರಣೆ ಮಾಡುತ್ತೆ ಇಲ್ಲ. ಯಾಕಂತಂದ್ರೆ ಭಕ್ತನಲ್ಲದವನು ಮತ್ತೆ ಯಾರಿಲ್ಲ ಅಂತ ಸ್ಪಷ್ಟಪಡಿದ್ದಾನೆ. ಅವನು ಜಗತ್ತನ್ನ ಸತ್ಯ ಅಂತ ತಿಳಿದಾಗ್ಲೂ ಕೂಡ ಜಗತ್ತನ್ನ ಅನುಸರಿಸ್ಕೊಂತ ಹೋದಾಗ ಕಾಣುವಂತಹ ಜಗತ್ತಿನ ಹಿಂದ್ಗಡೆಗೆ ಶಾಶ್ವತವಾಗಿರ್ತಕ್ಕಂಥದ್ದು ಯಾವುದು ತತ್ವ ಇದೆಯೋ ಆ ದೃಷ್ಟಿಯಿಂದಲೂ ಕೂಡ ಪರಮಾತ್ಮನನ್ನ ತಿಳಿಬೇಕಾಗಿರತಕ್ಕಂಥದ್ದು. ಯಾಕಂತಂದ್ರೆ ಸರ್ವವೂ ಪರಮಾತ್ಮ ಅಂತಕ್ಕಂಥದ್ದು ಕೊನೆಗೆ ಉಪನಿಷತ್ತಿನ ವಾಕ್ಯ. ಅದನ್ನ ಸಾಕಾರ ರೂಪದಲ್ಲಿ ಆದರೂ ಅವನು ನೋಡ್ಲಿ, ಇಲ್ಲ ಅವನು ವಿಶ್ವಾತ್ಮಕ ದೃಷ್ಟಿಕೋನದಿಂದಲೂ ಕೂಡ ನೋಡ್ಲಿ. ಈ ಎರಡು ಆಪ್ಷನ್ಗಳನ್ನ ಭಗವಂತ ಇಲ್ಲಿ ಓಪನ್ ಮಾಡಿದ್ದಾನೆ. ಯಾವ ರೀತಿಯಾಗಿದ್ರು ಕೂಡ ಅವನು ತಿಳ್ಕೊಳ್ಬಹುದು. ಈಗ ಕೆಲವೊಬ್ರು ಹೇಳ್ತಿರ್ತಿರ್ಲ್ವ, ಇಲ್ಲ ಇಲ್ಲ ನಾವು ಅದ್ಯಾವುದೋ ಒಂದು ಮೂರ್ತಿಯನ್ನು ಮಾತ್ರ ನಂಬೋದಿಲ್ಲ, ನಾವು ಚೇತನವಾಗಿರ್ತಕ್ಕಂಥದ್ದನ್ನ ನಂಬ್ತೀವಿ. ಬೇಕಾದ್ರೆ ನಾನು
ಮರಗಳನ್ನ ಪ್ರೀತಿ ಮಾಡ್ತೀನಿ, ನದಿಯನ್ನ ಪ್ರೀತಿ ಮಾಡ್ತೀನಿ, ಪಕ್ಷಿಗಳನ್ನ ಪ್ರೀತಿ ಮಾಡ್ತೀನಿ ಅಂತ ಹೀಗೆ ಕೂಡ ಕೆಲವೊಂದು ಪ್ರಿಯರಿದಾರಲ್ವಾ. ಸೊ ಅಂತರೆಲ್ಲರಿಗೂ ಕೂಡ ಇದು ಹೇಗೆ ಅನ್ವಯವಾಗುತ್ತೆ ಅನ್ನುವಂತಹ ಒಂದು ದೂರ ದೃಷ್ಟಿಕೋನವನ್ನು ಇಟ್ಟುಕೊಂಡು ಅರ್ಜುನ ಈ ವಿಭೂತಿ ಯೋಗದಲ್ಲಿ ವಿಶೇಷವಾಗಿ ಕೃಷ್ಣನನ್ನ, ಗೀತಾಚಾರ್ಯನನ್ನ ಕೇಳಿಕೊಳ್ಳುತ್ತಾನೆ. ಆ ಕೇಳಿಕೊಳ್ಳುವಂತಹ ಏನು ಒಂದು ಅವನ ಮಾತು ಇದೆ ಅಲ್ವಾ, ಈ 7 ಶ್ಲೋಕಗಳಲ್ಲಿ. ಸೊ 12ನೇ ಶ್ಲೋಕದಿಂದ ಹಿಡಿದು 18ನೇ ಶ್ಲೋಕದವರೆಗೆ ಈ 7 ಶ್ಲೋಕಗಳು ಅರ್ಜುನನ ಪ್ರಶ್ನೆಯ ಜೊತೆಗೆ ಭಕ್ತಿಪೂರ್ವಕವಾಗಿರ್ತಕ್ಕಂತಹ ವಿನಂತಿ ಇದೆ. ಆ ಭಕ್ತಿಪೂರ್ವಕವಾಗಿರ್ತಕ್ಕಂಥ ವಿನಂತಿಯನ್ನ ಪ್ರದರ್ಶನೆ ಹೇಗೆ ಮಾಡಬೇಕು ಅಂತಕ್ಕಂಥದ್ದನ್ನ. ಸೊ ಮೊದಲನೆಯ ಶ್ಲೋಕದಲ್ಲಿ ಆ ಪರಮಾತ್ಮನನ್ನ ಹೊಗಳತಕ್ಕಂತಹದ್ದು, ಅಂದ್ರೆ 12ನೇ ಶ್ಲೋಕದಲ್ಲಿ. 13ನೇ ಶ್ಲೋಕದಲ್ಲಿ ಆ ವರ್ಣನೆ ಮಾಡಿರ್ತಕ್ಕಂತಹದ್ದು, ಮತ್ತೆ ನಾನು ಋಷಿಗಳಿಂದ ಕೇಳಿರ್ತಕ್ಕಂತಹದ್ದು, ಋಷಿಗಳಿಂದ ಕೇಳಿರ್ತಕ್ಕಂತಹ ನಿನ್ನ ವೈಭವವನ್ನ ನಾನು ಸ್ವತಃ ನಿನ್ನಿಂದ ತಿಳಿಬೇಕು ಅಂತಕ್ಕಂತಹ ಇಚ್ಛೆಯಿಂದ ನೀನು ಸಮರ್ಥನಾಗಿದ್ದೀಯಾ, ನೀನು ಅವತಾರ ಪುರುಷ ಅನ್ನುವಂತಹದ್ದನ್ನ 15ನೇ ಶ್ಲೋಕದಲ್ಲಿ ನಿನ್ನ ಮೇಲೆ ನನಗೆ ಸಂಪೂರ್ಣವಾಗಿರ್ತಕ್ಕಂತಹ ವಿಶ್ವಾಸ ಇದೆ. ಋತು ಅಂದ್ರೆ ಸತ್ಯವಾಕ್ಯವನ್ನ, ಸತ್ಯವಾಗಿ ನಿನ್ನನ್ನ ನಾನು ನಂಬಿದ್ದೀನಿ ಅಂತಕ್ಕಂಥದ್ದು 14ನೇ ಶ್ಲೋಕ. ಅದಾದ್ಮೇಲೆ ಅವನ ವಿಸ್ತಾರವಾಗಿರ್ತಕ್ಕಂಥದ್ದು ವಿಭೂತಿ ಹೇಗಿರುತ್ತೆ ಅಂತಕ್ಕಂಥದ್ದು ಕುತೂಹಲ 16ನೇ ಶ್ಲೋಕ. ಸೊ ಅದಾದ್ಮೇಲೆ 17ನೇ ಶ್ಲೋಕದಲ್ಲಿ ನೀನು ವಿಭೂತಿಯನ್ನ ನೀನು ತೋರಿಸ್ಲಿಕ್ಕೆ ರೆಡಿ ಇದೀಯಾ, ಆದ್ರೆ ನಾನು ಮಂದಮತಿಯಾಗಿರೋದ್ರಿಂದ ಹೇಗೆ ಅದನ್ನ ಧ್ಯಾನಿಸಲಿ, ಚಿಂತಿಸಲಿ ಅಂತ 17ನೇ ಶ್ಲೋಕ. ಸೊ ನಿನ್ನ ಪರಮ ಪವಿತ್ರವಾಗಿರ್ತಕ್ಕಂತಹ ಯೋಗವನ್ನ ನನಗೆಷ್ಟು ಕೇಳಿದ್ರು ಕೂಡ ತೃಪ್ತಿ ಇಲ್ಲ, ಹಾಗಾಗಿ ನನ್ನ ತೃಪ್ತಿಯನ್ನ ತಿಣಿಸ್ಲಿಕ್ಕೋಸ್ಕರವಾಗಿ ಒಂದಿಷ್ಟು ವಿಭೂತಿಯನ್ನ ಹೇಳು ಅಂತ ಹೇಳಿ. ಸೊ ಈ ರೀತಿಯಾಗಿ ಅರ್ಜುನ ಈ 7 ಪ್ರಶ್ನೆಗಳೊಂದಿಗೆ ಭಗವಂತನನ್ನ ಕೇಳಿಕೊಳ್ಳುತ್ತಾ ಇದ್ದಾನೆ. ಶ್ಲೋಕ ನಂಬರ್ 12. ಅರ್ಜುನ ಉವಾಚ ಪರಂ ಬ್ರಹ್ಮ ಪರಂ ಧಾಮ ಪವಿತ್ರಂ ಪರಮಂ ಭವಾನ್ ಪುರುಷಂ ಶಾಶ್ವತಂ ದಿವ್ಯಂ ಆದಿದೇವಂ ಅಜಂ ವಿಭೂಂ. ಇಲ್ಲಿ ಪುರುಷ, ಶಾಶ್ವತ, ದಿವ್ಯ, ಆದಿದೇವ, ಅಜ, ವಿಭು, ಪರಂ ಬ್ರಹ್ಮ, ಪರಂ ಧಾಮ, ಪರಮ ಪವಿತ್ರ, ಹೇ ಭವಾನ್ ಅಂತ ಇಷ್ಟು ರೀತಿಯಾಗಿ ಅರ್ಜುನ ಪರಮಾತ್ಮನನ್ನ ಹೊಗಳಿದ್ದಾನೆ. ಸೊ ಬಹಳ ಮುಖ್ಯವಾಗಿ ನಾವು ದೇವಸ್ಥಾನಕ್ಕೆ ಹೋದಾಗ ಹೇಗೆ ಕೆಲವೊಂದು ಪತ್ರ, ಪುಷ್ಪ, ನೈವೇದ್ಯ, ಧೂಪ, ದೀಪ, ಗಂಟ ಇದರಿಂದ ಹೇಗೆ ನಾವು ಪೂಜೆ ಮಾಡ್ತೀವೋ, ಇನ್ನೊಂದು ರೀತಿಯಾಗಿರ್ತಕ್ಕಂಥದ್ದು ಪೂಜೆ ಏನಂತಂದ್ರೆ ಅವನನ್ನ ಗುಣಗಾನ ಮಾಡೋದ್ರಿಂದ, ಆ ಪರಮಾತ್ಮನ ಗುಣಗಳನ್ನ ಕೊಂಡಾಡೋದ್ರಿಂದ ಈ ಪೂಜೆದಕ್ಕಿಂತ ಅದು ಸ್ವಲ್ಪ ಹೆಚ್ಚಿನ ಶ್ರೇಷ್ಠ ಪೂಜೆ ಅಂತ. ಇದೆಲ್ಲ ಒಂದು ಟ್ರೆಡಿಷನಲ್ ಪೂಜಾ ಪದ್ಧತಿ. ನೀವು ಪೂರ್ವ ಮೀಮಾಂಸೆಯನ್ನ ನೋಡಿದ್ರಂತಂದ್ರೆ ಯಾವ ಒಂದು ಹೋಮವನ್ನ, ಯಜ್ಞವನ್ನ ಮಾಡ್ತೀರಿ, ಆ ಯಜ್ಞದ ಅಧಿದೇವತೆಯನ್ನ ಅತ್ಯಂತ
ಗುಣಗಾನ ಮಾಡತಕ್ಕಂಥದ್ದು ನಿಮಗೆ ಸಿಗುತ್ತೆ. ಆದ್ರೆ ಇಲ್ಲಿ ಗುಣಗಾನ ಹೇಗಿದೆ ಅಂತಂದ್ರೆ, ಈ ಗುಣಗಾನ ಅತ್ಯಂತ ಶ್ರೇಷ್ಠವಾಗಿರ್ತಕ್ಕಂತಹ ಪರಮಾತ್ಮನನ್ನ ಶ್ರೇಷ್ಠವಾದ ಶಬ್ದಗಳಿಂದ ಹೊಗಳ್ತಾ ಇದ್ದಾನೆ. ಈ ಹೊಗಳ್ತಕ್ಕಂತಹ ಒಂದು ವಿಚಾರವನ್ನ ಈ ಪರಂ ಬ್ರಹ್ಮ, ಪರಂ ಅಂತಂದ್ರೆ ಪವಿತ್ರ ಅಂತ, ಶ್ರೇಷ್ಠ ಅಂತ. ಬ್ರಹ್ಮ ಅಂತಕ್ಕಂಥದ್ದು ಎಲ್ಲವನ್ನ ಉತ್ಪತ್ತಿ ಮಾಡ್ತಕ್ಕಂಥದ್ದು, ಮತ್ತೆ ಬೃಹತ್ ಅಂದ್ರೆ ಎಲ್ಲದಕ್ಕೆ ದೊಡ್ಡದಾಗಿರ್ತಕ್ಕಂಥದ್ದು, ಸರ್ವವನ್ನ ತನ್ನ ಗರ್ಭದಲ್ಲಿ ಅಡಗಿಸಿಕೊಂಡಿರ್ತಕ್ಕಂಥದ್ದು. ಹೀಗೆ ಬ್ರಹ್ಮ ಅಂತಕ್ಕಂತಹ ಶಬ್ದ. ಮತ್ತೆ ಪರಂ ಧಾಮ, ಧಾಮ ಅಂತಕ್ಕಂತಹದ್ದು ಅವನ ನೆಲೆ ಅಂತ ಅರ್ಥ ಆದ್ರೂ ಕೂಡ ಇನ್ನೊಂದು ಅರ್ಥದಲ್ಲಿ ಧಾಮ ಅಂತಕ್ಕಂಥದ್ದನ್ನ ಜ್ಯೋತಿ ಅಂತ ಪ್ರಯೋಗ ಮಾಡಿದ್ದಾರೆ. ಜ್ಯೋತಿ ಅಂತಕ್ಕಂಥದ್ದು ಹೇಗೆ ಬರುತ್ತೆ ಅನ್ನೋದಕ್ಕೆ ಅನೇಕರು ಅದಕ್ಕೆ ತುಂಬಾ ವ್ಯಾಕರಣಬದ್ಧವಾಗಿ ಜೋಡಿಸಿದ್ದಾರೆ. ಸೊ ಹಾಗಾಗಿ ಪರಂ ಧಾಮ ಅಂತಂದ್ರೆ ಪರಂ ಜ್ಯೋತಿ ಅಂದ್ರೆ ಜ್ಯೋತಿ ಅಂತಕ್ಕಂಥದ್ದು ಶ್ರೇಷ್ಠವಾಗಿ ಬೆಳಕುವಂಥದ್ದು. ಅದು ಈಗ ಲೋಕದಲ್ಲಿ ನಾವು ನೋಡ್ತಕ್ಕಂತಹದ್ದು ಜ್ಯೋತಿ, ಎಲ್ಲಾ ಜ್ಯೋತಿಗಳಲ್ಲಿ ಶ್ರೇಷ್ಠವಾಗಿರ್ತಕ್ಕಂತಹದ್ದು ಸೂರ್ಯ ಅಂತ ಹೇಳ್ತೀವಿ ನಾವು. ಇದು ದೇಶಕ್ಕೆ ಜಗತ್ತಿಗೆಲ್ಲ ಬೆಳಕಾಗಿರ್ತಕ್ಕಂತಹದ್ದು. ಸೊ ಇದಕ್ಕಿಂತ ಶ್ರೇಷ್ಠವಾಗಿರ್ತಕ್ಕಂಥದ್ದು ಜ್ಯೋತಿ, ಅದು ಆತ್ಮಜ್ಯೋತಿ ಅಂತ ಕರಿತೀವಿ ಅದನ್ನ. ಅದು ನಮಗೆ ಯಾವಾಗ ಅನುಭವಕ್ಕೆ ಬರುತ್ತೆ ಅಂತಂದ್ರೆ, ನಾವು ಮಲಗಿಕೊಂಡಾಗ ಏನು ಕನಸುಗಳನ್ನ ಕಾಣ್ತೀವಲ್ವಾ, ಆ ಕನಸುಗಳನ್ನ ತೋರಿಸುವಂತಹ ಒಂದು ಬೆಳಕು ಉಂಟಲ್ಲ ಜ್ಯೋತಿ. ಯಾಕಂದ್ರೆ ಕಣ್ಣು ಮುಚ್ಚಿದಾಗ ಈ ಸೂರ್ಯನ ಬೆಳಕು ಒಳಗಡೆ ಪ್ರವೇಶ ಮಾಡೋದಿಲ್ಲ, ಅದರ ಒಳಗಡೆ ಇದ್ದು ಆ ಬೆಳಗ್ತಾ ಇದ್ದೇನಲ್ವಾ, ಹಾಗಾಗಿ ಅದನ್ನ ಪರಮ ಅತ್ಯಂತ ಶ್ರೇಷ್ಠವಾಗಿರ್ತಕ್ಕಂತಹ ಜ್ಯೋತಿ. ಮತ್ತೆ ಪವಿತ್ರಂ ಪರಂ ಅಂತ ಅಂದ್ರೆ ಪವಿತ್ರ ಅಂತಂದ್ರೆ ನಿರ್ಮಲ ಅಂತ. ಯಾರು ಈ ಪರಮಾತ್ಮನನ್ನ ಅನುಸಂಧಾನ ಮಾಡ್ತಾರೆ, ಆ ಅನುಸಂಧಾನವನ್ನು ಮಾಡ್ತಾ ಮಾಡ್ತಾ ಆ ಪರಮಾತ್ಮನ ಗುಣವನ್ನ ಪಡ್ಕೊಳ್ತಾರೆ, ಅವನು ಪವಿತ್ರನಾಗಿರ್ತಕ್ಕಂಥವನು. ಇವನು ಕೂಡ ತನ್ನ ಎಲ್ಲ ದೋಷಗಳನ್ನ ಕಳೆದುಕೊಂಡು ನಿರ್ದೋಷಿಯಾಗಿರ್ತಕ್ಕಂತಹ ಪರಮಾತ್ಮನನ್ನ ಉಪಾಸನೆ ಮಾಡಿದಾಗ ತನ್ನ ಎಲ್ಲ ದೋಷಗಳನ್ನ ಕಳೆದುಕೊಳ್ತಾನೆ. ಆ ನಿರ್ದೋಷಿಯಾಗಿರ್ತಕ್ಕಂತಹ ಪರಮಾತ್ಮನನ್ನ ಪವಿತ್ರ ಅಂತ ಶಬ್ದದಿಂದ ಕರೆದಿದ್ದಾರೆ. ಭವಾನ್, ಭವಾನ್ ಅಂತಕ್ಕಂಥದ್ದು, ಭವ ಅಂತಕ್ಕಂಥದ್ದು ಜಗತ್ತು ಎಲ್ಲ ಆಗುವಂತನು 2-3 ಅರ್ಥ ಇದೆ. ಅಂದ್ರೆ ಸರ್ವವೂ ಆಗಿರುವಂತವನು ಅಂತ. ಪುರುಷಂ, ಪುರುಷ ಅಂತಕ್ಕಂಥದ್ದು ಸರ್ವವನ್ನ ನಿಯಂತ್ರಿಸುವಂತವನು, ಮತ್ತೆ ಶಾಶ್ವತನಾಗಿರ್ತಕ್ಕಂಥವನು, ದಿವ್ಯನಾಗಿರ್ತಕ್ಕಂಥವನು, ಆದಿದೇವ ಅಂದ್ರೆ ಎಲ್ಲಾ ದೇವತೆಗಳಿಗೆ ದೇವನಾಗಿರ್ತಕ್ಕಂಥವನು, ಅಜನು ಅಂದ್ರೆ ಅವನಿಗೆ ಹುಟ್ಟು ಇಲ್ಲದೆ ಇರ್ತಕ್ಕಂಥವನು, ಭೂ ಅಂದ್ರೆ ಒಡೆಯ ಅಂತ. ಇಷ್ಟು ಅರ್ಜುನ ಈ ಪರಮಾತ್ಮನನ್ನ ಹೊಗಳಿದ್ದಾನೆ. ಇದು ಬಹಳ ವಿಶೇಷವಾಗಿರ್ತಕ್ಕಂತಹ ಈ ಒಂದು ಶ್ಲೋಕ. ಉಳಿದುವೆಲ್ಲ ಅಷ್ಟು ಡಿಟೇಲ್ ಆಗಿ ವಿವರಣೆ ಕೇಳೋದಿಲ್ಲ. ಯಾರಿಗೆ ಈ ಎಲ್ಲ ಶಬ್ದಗಳು ಅರ್ಥ ಆಗೋದಿಲ್ಲವೋ, ಅರ್ಥ ಆಗದೆ ಇರತಕ್ಕಂಥವ್ರಿಗೆ ಭಾಷಾಕಾರರು ಅವನು ಹೀಗೆ ಪರಂ ಬ್ರಹ್ಮ, ಪರಂ ಜ್ಯೋತಿ, ಪರಂ ಪವಿತ್ರ ಅನ್ನುವಂತಹದ್ದನ್ನ ಒಂದಿಷ್ಟು ಅರಿದಿದ್ದಾರೆ. ಒಂದು ಭಾಷ್ಯ ಓದ್ತೀನಿ, ಅದಾದ್ಮೇಲೆ ಸ್ವಲ್ಪ ಕನ್ನಡದಲ್ಲಿ ಓದ್ತೀನಿ. ಸ್ವಲ್ಪ ರಂಗಿಲ್ದೆ ಇದ್ರೂ ಶಬ್ದಗಳ ರಂಗಿದೆ, ಸ್ವಲ್ಪ ಫೋಕಸ್ ಮಾಡಿದ್ರೆ ಅಂದ್ರೆ ಅರ್ಥ ಆಗತ್ತೆ. ಪರಂ ಬ್ರಹ್ಮ ಪರಂ ಧಾಮ ಪರಮಂ ಪವಿತ್ರಂ ಇತಿ ಯಂ ಶ್ರುತಯಃ ವದಂತಿ ಸಹಿ ಭವಾನ್. ಹೀಗೆ ಪರಮ ಅಂತಕ್ಕಂಥ ಶಬ್ದವನ್ನ
ಹೇಗೆ ನಾವು ನಿರೂಪಣೆ ಮಾಡಬೇಕು, ಯಾಕೆ ಅವನು ಜಗತ್ತಿಗೆ ಉತ್ಪತ್ತಿ ಅಂತ ಹೇಳಿದ್ದಾರೆ ಅನ್ನೋದಕ್ಕೆ ಶಾಸ್ತ್ರಕಾರರು, ಭಾಷ್ಯಕಾರರು ಅಥೆಂಟಿಕ್ ಆಗಿ ಉಪನಿಷತ್ತನ್ನ ಕೋಟ್ ಮಾಡ್ತಾರೆ. ಯತೋ ವಾ ಇಮಾನಿ ಭೂತಾನಿ ಜಾಯಂತೆ ತೇನ ಜಾತಾನಿ ಜೀವಂತಿ ಯತ್ ಪ್ರಯಂತ ಸಂಶಂತಿ ತದ್ವಿಜ್ಞಾಸಸ್ಯ ತದ್ಬ್ರಹ್ಮೇತಿ ಅಂತ ಈ ತೈತ್ತಿರೀಯ ಉಪನಿಷತ್ತಿನ ವಾಣಿಯನ್ನ ಕೊಟ್ಟು, ಯತೋ ವಾ ಇಮಾನಿ ಭೂತಾನಿ ಜಾಯಂತೆ, ಯತೋ ವಾ ಇಮಾನಿ ಭೂತಾನಿ ಜಾಯಂತೆ, ಯಾವ ಎಲ್ಲವೂ ಕೂಡ ಜನಿಸ್ತಾ ಇದಾವೋ, ಯಾವ ಎಲ್ಲವೂ ಚಲಿಸ್ತಾ ಇದಾವೋ, ಜಾತಾನಿ ಜೀವಂತಿ, ಮತ್ತೆ ಯಾವ ಎಲ್ಲದ ಕಡೆಗೆ ಹೋಗ್ತಾ ಇದ್ದಾವೋ ಅದೆಲ್ಲದಕ್ಕೆ ಚಲನಶೀಲವಾಗಿರ್ತಕ್ಕಂಥವನು, ಉತ್ಪತ್ತಿ ಸ್ಥಿತಿ ಲಯಕ್ಕೆ ಕಾರಣನಾಗಿರ್ತಕ್ಕಂಥವನು ಅದು ಬ್ರಹ್ಮ. ಎರಡನೇದಕ್ಕೆ ಬ್ರಹ್ಮ ವಿಧ ಆಪ್ನೋತಿ ಪರಂ ಅಂತ, ಪರಂ ಶ್ರೇಷ್ಠವಾಗಿರ್ತಕ್ಕಂಥದ್ದು ಅಂತ ತೈತ್ತಿರೀಯ ಉಪನಿಷತ್ತು. ಸಯೋ ಹವೈ ಮತ್ ಪರಮಂ ಬ್ರಹ್ಮವೇದ ಬ್ರಹ್ಮೈವ ಭವತಿ. ಇದು ಪವಿತ್ರ ಅಂತಕ್ಕಂಥದಕ್ಕೆ ಯಾರು ಆ ಪರಬ್ರಹ್ಮನನ್ನ ತಿಳಿಲಿಕ್ಕೆ ಹೊರಡ್ತಾರೋ ಅವರು ಬ್ರಹ್ಮವೇ ಆಗ್ತಾರೆ. ಸೊ ಇಟ್ ಈಸ್ ಎ ಮುಂಡಕ. ಇತಿ ತಥಾ ಪರಂ ಧಾಮ, ಧಾಮ ಶಬ್ದೋ ಜ್ಯೋತಿ ವಚನ. ನೋಡಿ, ಕರೆಕ್ಟ್ ಆಗಿ ಭಾಷಾಕಾರರು ಧಾಮ ಅದಕ್ಕೆ ಇಲ್ಲಿ ಜ್ಯೋತಿ ಅಂತಕ್ಕಂಥದ್ದು, ಪರಂಜ್ಯೋತಿ. ಅಥ ಯದತಃ ಪರೋ ದಿವೋ ಜ್ಯೋತಿ ದೀಪ್ಯತೆ, ಅದು ಬೆಳಗ್ತಕ್ಕಂತಹ ಶಕ್ತಿ ಇರೋದ್ರಿಂದ ಅದನ್ನ ನಾವು ಪರಂ ಧಾಮ ಅಂತ ಕರಿತೀವಿ ಅಂತ ಛಾಂದೋಗ್ಯ ಉಪನಿಷತ್ತು. ತಮ್ ದೇವ ಜ್ಯೋತಿಷಾಂ ಜ್ಯೋತಿ, ಎಲ್ಲಾ ಜ್ಯೋತಿಗಳಿಗೆ ಜ್ಯೋತಿಯಾಗಿರ್ತಕ್ಕಂಥವನು, ಹಾಗಾಗಿ ಅವನನ್ನ ಪರಂಜ್ಯೋತಿ ಅಂತ ಬೃಹದಾರಣ್ಯಕ. ಇತಿ ತಥಾ ಚ ಪರಮಂ ಪವಿತ್ರಂ ಪರಮಂ ಪಾವನಂ ಸ್ಮರ್ತು ಅಶೇಷ ಕಲ್ಮಷ ಅಶ್ಲೇಷಕರಂ ವಿನಾಶಕಂ ಚ. ವೆರಿ ಬ್ಯೂಟಿಫುಲ್ ಆಗಿರ್ತಕ್ಕಂಥದ್ದು ರಾಮಾನುಜಾಚಾರ್ಯರ ವಾಣಿ. ಪರಮ ಪವಿತ್ರ ಅಂತಕ್ಕಂಥದ್ದಕ್ಕೆ ಸ್ಮರಿಸುವವನಿಗೆ ಮುಂದೆ ಉಂಟಾಗುವ ಕಲ್ಮಶಗಳಾವು ಅಂಟದಂತೆ ಮಾಡುವವನು, ಒಂದನೇದು ಫಲ. ಇನ್ನು ಎರಡನೇದು ಹಿಂದಿನ ಪಾಪಗಳನ್ನ ನಾಶ ಮಾಡುವವನು. ಹೇಗೆ ಕಮಲಪತ್ರದಲ್ಲಿ ನೀರು ಅಂಟುವುದಿಲ್ಲವೋ ಹಾಗೆಯೇ ಅಂತಹ ಪರಮ ಪವಿತ್ರನಾಗಿರ್ತಕ್ಕಂಥ ಪರಮಾತ್ಮನನ್ನ ಉಪಾಸಿಸುವವನಿಗೆ ಪಾಪಕರ್ಮವು ಅಂಟುವುದಿಲ್ಲ ಅಂತ ಛಾಂದೋಗ್ಯ ಉಪನಿಷತ್ತನ್ನ ಕೋಟ್ ಮಾಡಿದ್ದಾರೆ ಅವರು. ಸೊ ಇಷ್ಟು ಪರಂ ಬ್ರಹ್ಮ, ಪರಂ ಧಾಮ ಮತ್ತು ಪರಂ ಪವಿತ್ರ ಅಂತಕ್ಕಂಥದ್ದು. ಇನ್ನು ಪುರುಷ, ಶಾಶ್ವತ ದೇವತೆಗಳಿಗೆಲ್ಲ ದೇವ, ವಿಭು ಅಂತಕ್ಕಂಥದ್ದನ್ನ ಅನೇಕ ರೀತಿಯಾಗಿರ್ತಕ್ಕಂತಹ ಪುರಾಣಗಳು ಮತ್ತೆ ಮಹಾಭಾರತ ಇದೆಲ್ಲ ತಗೊಂಡು ಒಂದಿಷ್ಟು ವರ್ಣನೆ ಮಾಡಿದ್ದಾರೆ. ಋಷಯಶ್ಚ ಸರ್ವೇ ಪರಾವರ ತತ್ವ ಯಥಾತ್ವ ವಿದಃ ತ್ವಾಮೇವ ಶಾಶ್ವತಂ ದಿವ್ಯಂ ಪುರುಷಂ ಆದಿದೇವಂ ಅಜಂ ವಿಭುಂ ಆಹುಹು. ತಥೈವ ದೇವರ್ಷಿಃ ನಾರದಃ ಅಸಿತಃ ದೇವಲಃ ವ್ಯಾಸಃ ಈಶ ನಾರಾಯಣ ಶ್ರೀಮಾನ್ ಕ್ಷಯಾರ್ಣ ವನಿಕೇತನಃ ನಾಗಪರ್ಯಂಕ ಮುತ್ಸೃಜ್ಯ ಹೀ ಅಗತೋ ಮಧುರಾಂ ಪುರೀಂ. ಯಾವ ಆ ಪರಮ ಪವಿತ್ರನಾಗಿರ್ತಕ್ಕಂತಹ ಪರಮಾತ್ಮನೇ ಅವನು ಮಥುರಾ ನಗರವನ್ನ ಪ್ರವೇಶ ಮಾಡಿದ್ದಾನೆ. ಆ ಮಥುರಾ ನಗರವನ್ನ ಪ್ರವೇಶ ಮಾಡಿರ್ತಕ್ಕಂತಹ ಆ ನಾರಾಯಣನೇ ಕೃಷ್ಣನಾಗಿ ಬಂದಿದ್ದಾನೆ. ಅಂತಹ ಶ್ರೀಮುಖದಿಂದ ಅರ್ಜುನ ತನ್ನ ಆ ಪರಮಾತ್ಮನ ವೈಭವವನ್ನ ಅಂದ್ರೆ ನಾವ್ಯಾವಾಗ್ಲೂ ಕೂಡ ನಮ್ಮನ್ನ ನಾವು ಹೊಗಳಿಕೊಳ್ಳಕ್ಕೆ ಹೆದರ್ತೀವಿ, ಅಂದ್ರೆ ಸ್ವಲ್ಪ ನಾಚಿಕೆ ಪಡ್ತೀವಿ. ಆದ್ರೆ
ಆ ಪರಮಾತ್ಮನ ತಾನೇ ಎಲ್ಲವಾಗಿದ್ರು ಕೂಡ ತನ್ನ ವಿಭೂತಿಯನ್ನ ತಾನೇ ಅತ್ಯಂತ ಸಂತೋಷವಾಗಿ ಹೇಳ್ತಕ್ಕಂತಹ ಆ ಪರಮಾತ್ಮನ ಮೆಚ್ಚಿಸಿರ್ತಕ್ಕಂಥ ಅರ್ಜುನನ ಕುಶಲತೆ ಇದರಲ್ಲಿ ಬಹಳ ಚೆನ್ನಾಗಿ ಕಾಣ್ತದೆ. ಇನ್ನು ಅವನು ಮಂಗಲ ಅನ್ನೋದಕ್ಕೆ ಬೇರೆ ಬೇರೆ ಪುರಾಣಗಳಿಂದ ಭಾಗವತದಿಂದ ತಗೊಂಡಿದ್ದಾರೆ. ಈ ವದಂತಿ ಮಹಾತ್ಮಾನಂ ಕೃಷ್ಣಂ ಧರ್ಮಂ ಸನಾತನಂ ಪವಿತ್ರಾಣಂ ಹಿ ಗೋವಿಂದಂ ಪವಿತ್ರಂ ಪರಂ ಉಚ್ಯತೆ ಪುಣ್ಯನಾಂ ಅಪಿ ಪುಣ್ಯ ಅಸೌ ಮಂಗಲಾನಾಂ ಚ ಮಂಗಲಂ ತ್ರೈಲೋಕ್ಯಂ ಪುಂಡರೀಕಾಕ್ಷ ದೇವಃ ದೇವ ಸನಾತನಃ ಅಸ್ತಿ ಹರಿಃ ಅಚಿಂತ್ಯಾತ್ಮ ತತ್ರೈವ ಮಧುಸೂದನಃ. ಇದು ಭಾರತ ಅಂದ್ರೆ ಮಹಾಭಾರತದ ವನಪರ್ವದಲ್ಲಿ ಧರ್ಮರಾಜನಿಗೆ ಧರ್ಮ ಗ್ಲಾನಿಯಾದಾಗ, ಅಂದ್ರೆ ಸ್ವಲ್ಪ ದಿಗ್ಮೂಢನಾಗಿರುವಾಗ, ನಾನಿಷ್ಟು ಧರ್ಮವಂತ, ಸೊ ನನಗೆ ಯಾಕೆ ಈ ರೀತಿಯಾಗಿರ್ತಕ್ಕಂಥ ಕಷ್ಟ ಬಂತು ಅಂತ ಹೇಳಿ ಒಂದು ಕ್ಷಣ ಅವನಿಗೆ ಯೋಚನೆ ಬಂದಾಗ ಆಗ ಋಷಿ ಬಂದು ಅವನನ್ನ ಸಮಾಧಾನ ಮಾಡಿರ್ತಕ್ಕಂಥದ್ದು. ತಥಾ ಯತ್ರ ನಾರಾಯಣೋ ದೇವಃ ಪರಮಾತ್ಮ ಸನಾತನಃ ತತ್ರ ಕೃತ್ಸಂ ಜಗತ್ತಾರ್ಥ ತೀರ್ಥ ನ್ಯಾಯತ ನೈಂಟಿ ಚ ತತ್ಪುಣ್ಯಂ ತತ್ಪರಂ ಬ್ರಹ್ಮ ತತ್ ಅರ್ಥಂ ತತ್ ತಪೋವನಂ ತತ್ರ ದೇವರ್ಷಿ ಯಸ್ಸಿದ್ಧಾಃ ಸರ್ವೇ ಚೈವ ತಪೋಧನಾಃ ಆದಿದೇವಃ ಮಹಾಯೋಗಿ ಯತ್ರಾಹ ತೇ ಮಧುಸೂದನಃ ಪುಣ್ಯಾನಾಂ ಅಪಿ ತತ್ ಪುಣ್ಯಂ. ಸೊ ಈ ರೀತಿಯಾಗಿ ಆ ಪರಮಾತ್ಮನ ನಾಮವನ್ನ ಹೊಗಳದ ಓದಿ ಅಂತಂದ್ರೆ ನಿನಗೆ ಬಂದಿರತಕ್ಕಂತಹ ಸಂಶಯ ಎಲ್ಲವೂ ಕೂಡ ಏನಾಗುತ್ತೆ, ಸೊ ಅದು ದೂರ ಆಗತ್ತೆ ಅಂತಕ್ಕಂಥದ್ದು ಭಾರತ ಸಭಾ ಪರ್ವದಲ್ಲಿ. ಇತಿ ತಥಾ ಸ್ವಯಂ ಏವ ಬ್ರವೀಷಿ ಚ ಭೂಮಿಃ ಆಪಃ ನಲಃ ವಾಯುಃ ಖಂ ಮನಃ ಬುದ್ಧಿಃ ಏವ ಚ ಅಹಂಕಾರ ಇತಿ ಎಮ್ಮೆ ಭಿನ್ನ ಪ್ರಕೃತಿ ಅಷ್ಟಧಾ ಗೀತಾ ತಾತ್ಪರ್ಯ. ಸೊ ಈ ರೀತಿಯಾಗಿ ಸಕಲವೂ ಕೂಡ ಇತ್ಯಾದೀನಾಂ ಅಹಂ ಸರ್ವಸ್ಯ ಪ್ರಭಃ ಮತ್ ಸರ್ವಂ ಪ್ರವರ್ತದೆ ಇತಿ ಏವ. ಈ ರೀತಿಯಾಗಿ ಪರಮಾತ್ಮನನ್ನ ಅನೇಕ ಉಪನಿಷತ್ತುಗಳಿಂದ ಮತ್ತೆ ಪುರಾಣಗಳಿಂದ ಭಾರತದಿಂದ ಕೋಟ್ ಮಾಡಿ ಅರ್ಜುನ ಪರಮಾತ್ಮನನ್ನ ಬಹಳ ಸುಂದರವಾಗಿ ಈ ಶ್ಲೋಕದಲ್ಲಿ ವರ್ಣನೆ ಮಾಡಿದ್ದಾನೆ. ಈ ವರ್ಣನೆ ಮಾಡಿರ್ತಕ್ಕಂಥದ್ದು ಅದಕ್ಕೆ ರೆಫರೆನ್ಸ್ ಕೊಡ್ತಾ ಇದ್ದಾನೆ ಅವನು. ಯಾವ ರೀತಿಯಾಗಿ ರೆಫರೆನ್ಸ್ ಕೊಡ್ತಾ ಇದ್ದಾನೆ ಅಂತಂದ್ರೆ, ಆಹುಹು ಋಷಯಃ ಸರ್ವೇ, ಅಂದ್ರೆ ನಾನು ಋಷಿಗಳಿಂದ ಕೇಳಿದ್ದೀನಿ. ಏನ್ ಕೇಳಿದ್ದೀನಿ ನಾನು ಋಷಿಗಳಿಂದ? ದೇವರ್ಷಿ ನಾರದ ತಥಾ ದೇವರ್ಷಿಯಾಗಿರ್ತಕ್ಕಂತಹ ನಾರದರಿಂದ, ಅಸಿತಃ ದೇವಲಃ ವ್ಯಾಸಃ. ನಾರದ, ಅಸಿತ, ದೇವಲ ಮತ್ತು ವ್ಯಾಸ, ಈ 4 ಜನರ ಹೆಸರನ್ನ ಹೇಳ್ತಾನೆ. ಬಟ್ ಆದ್ರೆ ಎಲ್ಲಾ ಭಾಷಾಕಾರರು ಅಸಿತ ಮತ್ತು ದೇವಲ ಅಂತಕ್ಕಂತಹದ್ದು ಒಂದೇ ಋಷಿಯ 2 ಹೆಸರುಗಳು ಅಂತ ವ್ಯಾಖ್ಯಾನ ಮಾಡಿದ್ದಾರೆ. ಅದಕ್ಕೆಲ್ಲಾನು ಕೂಡ ಗರುಡ ಪುರಾಣದಲ್ಲಿ ಮತ್ತೆ ಬೇರೆ ಬೇರೆ ಪುರಾಣಗಳಲ್ಲಿ ಅವರು ಕೋಟ್ ಮಾಡಿ ಅದಕ್ಕೆ ನಿರ್ಣಯ ಮಾಡಿದ್ದಾರೆ. ಬಟ್ ಈಗ ನಮಗೆ ಅಸಿತ ಮತ್ತು ದೇವಲ ಅಂತಕ್ಕಂತಹದ್ದು ಇಬ್ರು ಒಂದೇ ಋಷಿಗಳನ್ನ ಇಲ್ಲ ಬೇರೆ ಬೇರೆನಾ ಅಂತಕ್ಕಂತಹದ್ದು ಜಿಜ್ಞಾಸೆ ನಮ್ಮ ಮುಂದೆ ಸದ್ಯದ ಮಟ್ಟಿಗೆ ಸಾಧ್ಯ ಆಗೋದಿಲ್ಲ. ಯಾಕಂತಂದ್ರೆ ಅಷ್ಟು ಅಧ್ಯಯನಶೀಲರು ನಾವಲ್ಲ. ಹಾಗಾಗಿ ಯಾರು ಅಧ್ಯಯನಶೀಲರಾಗಿರ್ತಕ್ಕಂತಹ ಭಾಷಾಕಾರರು ಬರೆದಿದ್ದಾರೋ ಆ ಭಾಷಾಕಾರರ ಮಾತನ್ನ ಒಪ್ಪಿಕೊಂಡು ಮುಂದಕ್ಕೆ ಹೋಗ್ಬೇಕಾಗತ್ತೆ. ಇಲ್ಲ ಯಾರಿಗಾದ್ರೂ ಹುಡುಕೋದಿತ್ತು ಅಂತಂದ್ರೆ ಹುಡುಕ್ಬಹುದು. ಈಗ ಹೇಗೆ ವ್ಯಾಸರಿಗೆ ವ್ಯಾಸ, ಬಾದರಾಯಣ, ವೇದವ್ಯಾಸ, ಕೃಷ್ಣದ್ವೈಪಾಯನ ಅಂತ ಈ ರೀತಿಯಾಗಿರ್ತಕ್ಕಂತಹ ಹೆಸರುಗಳು ಆವಾವ ಸನ್ನಿವೇಶಕ್ಕೆ ಅನುಗುಣವಾಗಿ ವ್ಯಾಖ್ಯಾನ ಮಾಡಿದ್ದಾರೋ,
ಹಾಗೆ ಋಷಿಗಳು ಕೂಡ ಬೇರೆ ಬೇರೆ ಹೆಸರುಗಳಿಂದನೂ ಕೂಡ ಇದ್ದಾರೆ. ಆ ಒಂದು ಕಾಂಟೆಸ್ಟ್ ಮೇಲೆ ಇಲ್ಲಿ ಭಾಷಾಕಾರರು ಅಸಿತ ಮತ್ತು ದೇವನ ಅಂತಕ್ಕಂತಹದ್ದು ಎರಡು ಬೇರೆ ಬೇರೆ ಅಲ್ಲ ಅಂತ, ಅದಕ್ಕೆ ವ್ಯಾಕರಣ ಅದಕ್ಕೆ ಇನ್ನೇನು ಬೇರೆ ಬೇರೆ ಕೊಟ್ಟು ಎಲ್ಲ ಹೇಳಿದ್ದಾರೆ. ಬಟ್ ಅಷ್ಟೇನು ಅದನ್ನ ತುಂಬಾ ಡೀಪ್ ಆಗಿ ನಾವು ಹುಡುಕ್ಬೇಕಾಗಿಲ್ಲ. ಮತ್ತೆ ಯಾರಿಗಾದ್ರೂ ಹುಡುಕೋ ಮನೋಸ್ಥಿತಿ ಇತ್ತಂತಂದ್ರೆ ಹುಡುಕ್ಬೋದು, ಒಳ್ಳೇದು. ಒಂದಿಷ್ಟು ನಾಲೆಡ್ಜ್ ಗೇನ್ ಆಗುತ್ತೆ. ಮತ್ತೆ ಆ ಹುಡುಕೋದ್ರಲ್ಲಿ ಬೇರೆ ಬೇರೆ ಸಬ್ಜೆಕ್ಟ್ ಕೂಡ ನಿಮಗೆ ಮಾಹಿತಿ ಸಿಗ್ತಾ ಹೋಗುತ್ತೆ. ಯಾವಾಗ್ಲೂ ಒಂದು ಮೊದಲು ಯಾರಾದರೂ ಒಬ್ರು ಮಹಾತ್ಮರು ಹೇಳಿದ್ದನ್ನ ಕೇಳಬೇಕು. ದೆನ್ ಅದಾದ್ಮೇಲೆ ಅದನ್ನ ಪರಿಶೀಲನೆ ಮಾಡ್ತಕ್ಕಂಥದ್ದು ಕೂಡ ಮತ್ತೆ ಅವ್ರ ಮೇಲೆ ಅಗೌರವ ಅಲ್ಲ, ಪರಿಶೀಲನೆ ಮಾಡ್ತಕ್ಕಂತಹದ್ದು ನಮ್ಮ ಕನ್ಫರ್ಮೇಶನ್ಗೆ. ಬಹಳ ಜನ ತಪ್ಪಾಯ್ತಿಕೊಂತಾರೆ, ಹಂಗಾರ ಅವ್ರು ಹೇಳಿದ್ದು ಸುಳ್ಳನ ಅಂತ. ಭಾರತೀಯ ತತ್ವಶಾಸ್ತ್ರದಲ್ಲಿ ಹಂಗಿಲ್ಲ. ಮೊದಲು ಅವ್ರನ್ನ ಒಪ್ಪಿಗೆಬೇಕು, ಯಾಕಂದ್ರೆ ನಮಗಷ್ಟು ನಾಲೆಡ್ಜ್ ಇಲ್ಲದೆ ಇರೋದ್ರಿಂದ. ಒಪ್ಪಿಕೊಂಡು ದೆನ್ ಅದಾದ್ಮೇಲೆ ನಾವು ವಿಚಾರಣೆ ಮಾಡತಕ್ಕಂತಹದ್ದು ಅದು ನಮ್ಗೆ ನಾವು ಕನ್ಫರ್ಮ್ ಮಾಡಿಕೊಂಡಂಗಿಲ್ಲ ಅಂತಂದ್ರೆ ಏನಾಗುತ್ತೆ, ಅವ್ರು ಹೇಳಿದ್ದಂತೆ ಉಳ್ಕೊಳ್ತದಾಗ್ಲಿ ಅದು ನನ್ನ ನಾಲೆಡ್ಜ್ ಆಗಲ್ಲ. ಸೊ ಆ ಕಾರಣದಿಂದ ಮೊದಲು ಒಪ್ಪಿಕೊಳ್ಬೇಕು, ದೆನ್ ಅದಾದ್ಮೇಲೆ ಎನ್ಕ್ವೈರಿ ಮಾಡಬೇಕು. ಎಲ್ಲಿಯವರೆಗೆ ನಮ್ಮೊಳಗಡೆಗೆ ಎನ್ಕ್ವೈರಿ ಇರೋದಿಲ್ವೋ ಅಂತನಕ ಜ್ಞಾನ ಅದು ನಮ್ಮದಾಗೋದಿಲ್ಲ. ಯಾರ್ದಾಗತ್ತೆ ಅಂತಂದ್ರೆ ಅದು ಭಾಷಾಕಾರದು, ಋಷಿಗಳದು, ವ್ಯಾಖ್ಯಾನಕಾರದಾಗಿಬಿಡ್ತದೆ. ವ್ಯಾಸಃ ಸ್ವಯಂ ಚೈವ ಭವಿಷ್ಯಮೇ ಅಂದ್ರೆ ಅವರು ನನಗೆ ಹೇಳಿದ್ದಾರೆ. ನಾರದ ಮಹರ್ಷಿಗಳು ಹೇಳಿದ್ದಾರೆ, ವ್ಯಾಸ ಮಹರ್ಷಿಗಳು ಹೇಳಿದ್ದಾರೆ, ದೇವಲ ಮಹರ್ಷಿ ಹೇಳಿದ್ದಾರೆ. ಅವರೆಲ್ಲ ಹೇಳಿದ್ದನ್ನ ಕೇಳಿ ನಾನು ನಿನ್ನ ಗುಣಗಾನ ಮಾಡಿದ್ದೇನೆ. ಅಂತಹ ಗುಣಗಾನ ಮಾಡಲಿಕ್ಕೆ ಯೋಗ್ಯನಾಗಿರತಕ್ಕಂತಹ ಹೇ ಪರಮಾತ್ಮನೇ, ನಿನ್ನ ವಿಭೂತಿಯನ್ನು ನನಗೆ ತೋರಿಸು ಅಂತ. ಸೊ ಕೃಷ್ಣ ಶ್ಲೋಕ ನಂಬರ್ 14, ಸರ್ವಂ ಏತತ್ ಧೃತಂ ಮನ್ಯೇ ಯನ್ಮಾಂ ವದಸಿ ಕೇಶವ. ಸರ್ವಂ ಏತತ್ ಋತಂ ಮನ್ಯೇ. ಋತಂ ಅಂದ್ರೆ ಈ ಮೊದಲು ಏನ್ ಮಾಡಿದ, ಋಷಿಗಳು ಹೇಳಿರ್ತಕ್ಕಂಥದ್ದನ್ನ ನಾನು ಕೇಳಿದ್ದೇನೆ ಅಂತಕ್ಕಂಥದ್ದನ್ನ ಏನ್ ಕೇಳಿದ್ದೇನೆ ಅಂತ ಹೇಳೋದಕ್ಕೋಸ್ಕರ ಸಲುವಾಗಿ ಪರಂ ಬ್ರಹ್ಮ, ಪರಂ ಧಾಮ, ಪರಂ ಪವಿತ್ರ, ಶಾಶ್ವತ ಪುರುಷ, ಆದಿದೇವ, ವಿಭು ಅಂತಕ್ಕಂಥದ್ದನ್ನ ಹೇಳಿದ. ಸೊ ಈಗ ಬಹಳ ಬ್ಯೂಟಿಫುಲ್ ಶ್ಲೋಕ ಇದು. ಶ್ಲೋಕ ನಂಬರ್ 14, ಸರ್ವಂ ಏತತ್ ಋತಂ ಮನ್ಯೇ ಯನ್ಮಾಂ ವದಸಿ ಕೇಶವ. ಹೇ ಕೇಶವ. ಕೇಶವ ಅಂತಕ್ಕಂಥದ್ದು ಬಹಳ ಸುಂದರವಾಗಿರ್ತಕ್ಕಂಥ ಹೆಸರು. ಸುಂದರವಾದ ಕೂದಲಗಳುಳ್ಳವನು ಕೇಶವ ಅಂತ. ಮತ್ತೆ ಇನ್ನೊಂದು ಅರ್ಥ, ಕೇಶವ ಅಂತಕ್ಕಂತಹದ್ದು ಇಂದ್ರಿಯಗಳ ಮೇಲೆ ಸಾಮರ್ಥ್ಯವನ್ನ ಪಡೆದಿರತಕ್ಕಂಥವನು ಕೇಶವ. ಈ ಕೇಶವ ಸರ್ವಂ ಏತತ್ ಋತಂ ಅಂದ್ರೆ ನೀನ್ ಏನನ್ನ ಹೇಳ್ತೀಯೋ ಅದೆಲ್ಲವನ್ನ ಸತ್ಯ ಅಂತ ಯನ್ಮಾಂ ವದಸಿ, ನಾನು ತಿಳ್ಕೊಳ್ತೀನಿ. ಇಟ್ ಇಸ್ ಎ ಕಂಪ್ಲೀಟ್ ಸರೆಂಡರ್. ಋತಂ ಮನ್ಯೆ, ನಾನು ಸಂಪೂರ್ಣವಾಗಿ ನೀನೇನ್ ಹೇಳ್ತೀಯೋ ಅದನ್ನೆಲ್ಲವನ್ನ ಕೂಡ ಮನಪೂರ್ವಕವಾಗಿ ಸತ್ಯದಿಂದ ಒಪ್ಪಿಕೊಳ್ಳುತ್ತೇನೆ. ಇದೇ ಫಸ್ಟ್ ಕ್ವಾಲಿಟಿ. ಯಾಕೆ ನಾನು ನಿನ್ನ ಮಾತನ್ನು ನಂಬ್ತೀನಿ ಅಂತಂದ್ರೆ, ಎಲ್ಲರೂ ಕೂಡ ಹಾಗೆ ಹೇಳಿದ್ದಾರೆ. ನಹೀತೆ ಭಗವನ್ ವ್ಯಕ್ತಿ ವಿದುರು ದೇವ ದಾನವ.
ಯಾಕಂದ್ರೆ ಯಾರೆಲ್ಲ ದೇವತೆಗಳು ದಾನವರು ನಿನ್ನ ಬಗ್ಗೆ ಹೇಳಿದ್ದಾರೋ ಅವರು ಕೊನೆಗೆ ಹೇಳಿದ್ದಾರೆ, ನಿನ್ನನ್ನ ಸಂಪೂರ್ಣವಾಗಿ ನಾವು ತಿಳಿಲಿಕ್ಕೆ ಆಗಿಲ್ಲ ಅಂತ ಹೇಳಿದ್ದಾರೆ. ಮತ್ತೆ ಸಂಪೂರ್ಣವಾಗಿ ತಿಳಿಲಿಕ್ಕೆ ಆಗಿಲ್ಲ ಅಂತಂದಾಗ ಕೊನೆಗೆ ಯಾರು ನಂಬಬೇಕು? ಎಲ್ಲಿಯವರೆಗೆ ನನಗೆ ಎಲ್ಲಿಯವರೆಗೆ ಕೆಲವೊಂದು ನಾಲೆಡ್ಜ್ ಇದೆಯೋ ಅಲ್ಲಿ ತನಕ ಆ ನಾಲೆಡ್ಜ್ ಅನ್ನ ಫಾಲೋ ಮಾಡಬೇಕಾಗತ್ತೆ. ಆ ನಾಲೆಡ್ಜ್ ಮೀರಿ ಕೊನೆಗೆ ಯಾರು ನಂಬಬೇಕಾಗತ್ತೆ? ಈಗ ನೋಡಿ, ಈಗ ಈ ಇನ್ವೆಸ್ಟಿಗೇಷನ್ ಯಾವುದು ಅಂತಂದ್ರೆ ಡಿಸೀಸ್ಗಳು ಎಲ್ಲಿಂದ ಬರ್ತವೆ, ಕಾಸ್ ಗೊತ್ತಾಗುತ್ತಿಲ್ಲ ನೋಡಿ. ಇವಾಗ ಇಡೀ ಬಾಡಿನ ಚೆಕ್ ಮಾಡಿದಾಗಲೂ ಕೂಡ ಕೆಲವೊಂದು ಎಲ್ಲ ಎಲ್ಲ ಕಾಯಿಲೆಗಳಿದಾವಲ್ಲ, ಕಾಸ್ ಗೊತ್ತಾಗುತ್ತಿಲ್ಲ. ಕೊನೆಗೆ ಏನ್ ಮಾಡ್ಬೇಕು? ಯಾವಾಗ ಕಾಸು ಗೊತ್ತಾಗದಿದ್ದಾಗ ಕೊನೆಗೆ ನಾವು ಶಾಸ್ತ್ರಕ್ಕೆ ಮೊರೆ ಹೋಗ್ಬೇಕಾಗತ್ತೆ. ಈಗ 200-300 ವರ್ಷಗಳಲ್ಲಿ ಬೇಕಾದಷ್ಟು ಪ್ರಯೋಗ ಮಾಡಿ ಎಲ್ಲ ರೀತಿಯಿಂದ ಎಲ್ಲ ಟೆಕ್ನಾಲಜಿಯನ್ನು ಡೆವಲಪ್ ಮಾಡಿ ಎಷ್ಟೆಷ್ಟು ಸೂಕ್ಷ್ಮವಾಗಿರ್ತಕ್ಕಂತಹ ಭಾಗವನ್ನೆಲ್ಲವನ್ನ ಕೂಡ ಪರಿಶೀಲಿಸಿ ಅದೆಲ್ಲದನ್ನ ಫೋಟೋ ಕಾಪಿ ತೆಗೆದು ಎಲ್ಲ ಮಾಡಿದ್ವಿ. ಆದ್ರೆ ಇವತ್ತು ಏನೆಲ್ಲ ಮಾಡಿದ್ದೀವೋ ಅದೆಲ್ಲವೂ ಕೂಡ ಸೊನ್ನೆ ಆಗಿಬಿಟ್ಟಿದೆ. ಯಾಕಂತಂದ್ರೆ ಎಷ್ಟು ಪರಿಶೀಲನೆ ಮಾಡಿ ಏನ್ ಔಷಧ ಕೊಟ್ಟರು ಕೂಡ ಆ ಕಾಯಿಲೆಗಳಿಗೆ ಮುಕ್ತಿ ಸಿಗ್ತಾ ಇಲ್ಲ. ಕೊನೆಗೆ ಈಗೇನ್ ಬರ್ತಾ ಇದೆ ಇವಾಗ? ಕೊನೆಗೆ ಮತ್ತೆ ಸಹಜವಾಗಿ ಬದುಕ್ರಿ, ಸರಳವಾಗಿ ಬದುಕ್ರಿ, ಆಹಾರದ ಮೇಲೆ ಸ್ವಲ್ಪ ನಿಗಾ ಇಟ್ಟುಕೊಳ್ಳಿ. ಋಷಿಗಳ ಜೀವನ, ಅವ್ರಿಗೆ ಋಷಿಗಳು ಅವರು ಸುಮ್ಮನೆ ಮಾಡಲಿಲ್ಲ, ಅವರೆಲ್ಲ ಭಾರಿ ಸಮರ್ಥರು. ಎಲ್ಲ ಶೋಧನೆ ಮಾಡಿ ಕೊನೆಗೆ ಸೊ ಹಣ್ಣು ಹಂಪಲು ಗೆಡ್ಡೆ ಗೆಣಸು ಸಾತ್ವಿಕ ಫುಡ್ಡು ಯಾಕೆ ಬಂದ್ರು? ಯಾಕಂತಂದ್ರೆ ಈ ದೇಹ ನೀವು ಏನನ್ನ ಪೌಷ್ಟಿಕಾಂಶ ಅಂತೇಳಿ ಏನೆಲ್ಲ ಹೇಳಿ ಡೆವಲಪ್ ಮಾಡಿದ್ರು ಅದೆಲ್ಲದನ್ನ ಒಂದು ಲಿಮಿಟ್ ಅದ. ಅದಕ್ಕಿಂತ ಜಾಸ್ತಿ ತಗೊಂಡ್ರೆ ಅದು ವಿಷ ಆಗತ್ತದು. ಇದನ್ನೆಲ್ಲ ಅರ್ಥ ಮಾಡಿಕೊಂಡು ಆಮೇಲೆ ಕೊನೆಗೆ ಅವರು ಆರೋಗ್ಯವಾಗಿರ್ಬೇಕು ಅಂತಂದ್ರೆ ಅದಕ್ಕೊಂದೇ ಒಂದು ಔಷಧ ಅಂತಂದ್ರೆ ಔಷಧ ರೂಪದಲ್ಲಿ ಆಹಾರವನ್ನ ತಗೊಳ್ತಕ್ಕಂಥದ್ದು. ಸೊ ಹಾಗಾಗಿ ನಾವು ಕೊನೆಗೆ ಈ ಯಾವುದು ನಮಗೆ ಸರಿಯಾಗಿ ಉತ್ತರ ಸಿಗದಿಲ್ವೋ ಇದಾಗ ಸೊ ಯಾರ ಋಷಿಗಳು ಯಾವ ಮಂತ್ರಗಳಿದಾವು ಆ ಮಂತ್ರಗಳಿಗೆ ಋಷಿಗಳಿಗೆ ಮತ್ತೆ ನಾವು ಸರೆಂಡರ್ ಆಗ್ಬೇಕಾಗತ್ತೆ. ಸರೆಂಡರ್ ಅಂತಂದ್ರೆ ಸುಮ್ಮನೆ ಕೈಕಟ್ಟು ನಿಲ್ಲೋದಲ್ಲ, ನಮ್ಮ ಬುದ್ಧಿ ಎಲ್ಲ ಶೋಧನೆ ಮಾಡಿ ಕೊನೆಗೆ ಈಗ ಹೆಂಗ ನೋಡಿ, ಸೈನ್ಸು ಮ್ಯಾಟರ್ ಇಂದ ಎನರ್ಜಿಗೂ ಇತ್ತು, ಎನರ್ಜಿಯಿಂದ ಮುಂದಕ್ಕೆ ಹೋಗಕ್ಕಾಗ್ತಾ ಇಲ್ಲ, ಕೊನೆಗೆ ತುಂಬಾ ಸೂಕ್ಷ್ಮ ಬಿಡ್ತು, ಸಿಗ್ತಾ ಇಲ್ಲ ಅದಕ್ಕೆ. ಸೊ ಆ ರೀತಿಯಾಗಿ ಅರ್ಜುನ ಇಲ್ಲಿ ಸ್ಪಷ್ಟವಾಗಿ ಹೇಳ್ತಾ ಇದ್ದಾನೆ, ಎಲ್ಲಾ ಋಷಿಗಳು ಎಲ್ಲರೂ ಹೇಳಿದ್ದಾರೆ, ದೇವತೆಗಳಿರ್ಬೋದು ದಾನವರಿರ್ಬೋದು ಎಲ್ಲರೂ ಹೇಳಿದ್ದಾರೆ. ಏನಂತ ಹೇಳಿದ್ದಾರೆ ಅಂತಂದ್ರೆ ನಿನ್ನನ್ನ ಸಂಪೂರ್ಣವಾಗಿ ತಿಳಿಲಿಕ್ಕೆ ಆಗೋದಿಲ್ಲ ಅಂತ ಹೇಳಿದ್ದಾರೆ. ಹಾಗಾಗಿ ನಾನು ಸಂಪೂರ್ಣವಾಗಿ ನಿನ್ನ ವಚನವನ್ನ ಸತ್ಯ ಅಂತ ನಾನು ನಿಶ್ಚಯ ಮಾಡಿಕೊಂಡಿದ್ದೀನಿ. ಹಾಗಾಗಿ ಸೊ ನನಗೆ ನೀನು ತಿಳಿಸು ಅಂತ ಅದನ್ನ ಇನ್ನೊಂದು ಸ್ವಲ್ಪ ಪುಷ್ಟಿ ಮಾಡಕ್ಕೋಸ್ಕರ ಸಲುವಾಗಿ ಸ್ವಯಂ ಏವಂ ಆತ್ಮನ ಆತ್ಮಾನಂ ವೇತ್ತತ್ವಂ ಪುರುಷೋತ್ತಮಂ ಭೂತ ಭಾವನ ಭೂತೇಶ ದೇವ ದೇವ ಜಗತ್ಪತೆ. ಸ್ವಯಂ ಏವಂ ಆತ್ಮನ ಆತ್ಮಾನಂ ವೇತ್ತತ್ವಂ ಪುರುಷೋತ್ತಮ. ವೇತ್ತ ಅಂತಂದ್ರೆ ನಾವೆಲ್ಲರೂ ಹೆಂಗಂತಂದ್ರೆ
ಗ್ರಂಥಗಳಿಂದ, ಉಪನ್ಯಾಸಕರಿಂದ, ವಿಜ್ಞಾನಿಗಳಿಂದ, ಟೀಚರ್ಗಳಿಂದ ಜ್ಞಾನವನ್ನ ಪಡ್ಕೊಳ್ಳುತ್ತೀವಿ. ಆದರೆ ಇಲ್ಲಿ ಅರ್ಜುನ ನೋಡಿ ಎಷ್ಟು ಚೆನ್ನಾಗಿ ಭಗವಂತನನ್ನು ಅರ್ಥ ಮಾಡಿಕೊಂಡಿದ್ದೇನೆ ಅಂತಂದ್ರೆ, ನೀನು ಬೇರೆ ಯಾರಿಂದ ನಿನ್ನನ್ನು ನೀನು ತಿಳ್ಕೊಂಡಿಲ್ಲ, ನೀನೇ ನಿನ್ನನ್ನ ಅರ್ಥ ಮಾಡಿಕೊಂಡಿದ್ದೀಯ. ವ್ಯಕ್ತತ್ವ ಪುರುಷೋತ್ತಮ. ಶ್ರೀ ಅರವಿಂದ ಅವರು ಈ ಶ್ಲೋಕದ ಮೇಲೆ ಬಹಳ ಸ್ಪಷ್ಟವಾಗಿ ಲೆಟರ್ಸ್ ಆನ್ ಯೋಗ ಅಂತಕ್ಕಂಥದ್ರಲ್ಲಿ ಅವರು ಪ್ರಶ್ನೆಗೆ ಉತ್ತರಗಳನ್ನ ಬರೆದಿದ್ದಾರೆ. ಈಗ ನಮ್ಮ ಮುಂದೆ ಇರ್ತಕ್ಕಂಥದ್ದು ಈ ಲೋಕದಲ್ಲಿ ನೋಡಿದಾಗ ಅವತಾರ ಪುರುಷರು, ವಿಭೂತಿ ಪುರುಷರು, ಮತ್ತೆ ಸಮಾಜ ಸುಧಾರಕರು, ಮತ್ತೆ ಸಾಮಾನ್ಯವಾದ ಸಂಸಾರವನ್ನು ಮಾಡ್ತಕ್ಕಂತಹ ಜೀವಿಗಳು, 4 ತರದ ಜೀವಿಗಳು, 4 ಟೈಪ್ ಆಫ್ ದಿ ಡಿಫರೆಂಟ್ ಮನುಷ್ಯರನ್ನ ನಾವು ನೋಡ್ತೀವಿ. ಒಂದು ಸಾಮಾನ್ಯವಾಗಿರ್ತಕ್ಕಂತಹ ಜೀವನ, ಕರ್ಮಕ್ಕೆ ಅನುಸಾರವಾಗಿ ಬದ್ಧರಾಗಿದ್ದು, ಇನ್ನು ಕೆಳಗಡೆಯವ್ರನ್ನ ಬಿಟ್ಬಿಡೋಣ. ಒಳ್ಳೆಯವರು ಅಂತ ಸಂಸಾರಿಗಳು, ಒಳ್ಳೆ ಅಂತ ಏನ್ ಕರಿತೀವಲ್ವ, ಧರ್ಮಯುಕ್ತವಾಗಿ ಜೀವನ ಮಾಡ್ತಕ್ಕಂಥವ್ರು ಸಾಮಾನ್ಯ ಜೀವಿಗಳು. ಇನ್ನು ಅದಕ್ಕಿಂತ ಎಕ್ಸ್ಟ್ರಾ ಕ್ವಾಲಿಟಿ ಏನಂತಂದ್ರೆ, ಇವರು ಸಾಮಾನ್ಯವಾದ ಜೀವನವನ್ನು ಮಾಡ್ತಾನೂ ಕೂಡ ಸೊ ದೇಶ, ಧರ್ಮ ಮತ್ತು ಅಸಮಾನತೆ ಈ ಎಲ್ಲ ಒಂದು ವ್ಯತ್ಯಾಸವಾದಾಗ ಅವರು ತಮ್ಮ ಶಕ್ತಿಯಿಂದ ಎತ್ತರಕ್ಕೆ ಅದನ್ನೆಲ್ಲವನ್ನ ನಿವಾರಿಸಿ ಆ ಸಮಾನತೆಯನ್ನು ತರತಕ್ಕಂತಹ, ಸ್ವಾತಂತ್ರ್ಯವನ್ನು ತರತಕ್ಕಂತಹ, ಮತ್ತೆ ವಿಚಾರವನ್ನು ತಿಳಿಸ್ತಕ್ಕಂಥವ್ರು ಇವರೆಲ್ಲ ಕೂಡ ವಿಶೇಷವಾಗಿರ್ತಕ್ಕಂತಹ ವ್ಯಕ್ತಿಗಳು. ಇನ್ನು ಅದಕ್ಕಿಂತ ಸ್ವಲ್ಪ ಮುಂದೆ ಹೋದಾಗ ನಮಗೆ ಹೆಚ್ಚು ಕಾಣ್ತಕ್ಕಂಥದ್ದು ವಿಭೂತಿಗಳಂತ ಕರಿತೀವಿ. ವಿಭೂತಿಗಳು ಅಂತಂದ್ರೆ ಈಗೇನು ಚಾಪ್ಟರ್ ಶುರುವಾಗ್ಯದಲ್ಲ, ಆ ಚಾಪ್ಟರ್ಲಿ ಇವರು, ಇದು ಸಮಾಜ ಸುಧಾರಕಂತಕ್ಕಂಥದ್ದು ತುಂಬಾ ಜನ ಸಿಗ್ತಾರೆ ನಮಗೆ. ಆದ್ರೆ ವಿಭೂತಿಗಳಂತ ಏನ್ ಕರಿತೀವಲ್ವಾ, ವಿಭೂತಿಗಳು ಅದಕ್ಕಿಂತ ಉತ್ಕೃಷ್ಟವಾಗಿರ್ತಕ್ಕಂಥವ್ರು. ಈ ಎಷ್ಟು ಉತ್ಕೃಷ್ಟವಾಗಿರ್ತಾರೆ ಅಂತಂದ್ರೆ, ಇವ್ರ ಎದುರಿಗೆ ಯಾರ ಶಕ್ತಿನೂ ಕೂಡ ನಡೆದಿಲ್ಲ, ಅಷ್ಟು ಪ್ರಬಲವಾಗಿರ್ತಾರೆ. ಅಲೆಕ್ಸಾಂಡರ್, ಮತ್ತೆ ನಾವು ಆಸುರಿ ಮಾರ್ಗದಲ್ಲಿ ನೋಡಿದ್ವಿ ಅಂತಂದ್ರೆ ಹಿಟ್ಲರ್, ಈ ಎಲ್ಲ ಎಷ್ಟು ಶಕ್ತಿ ಇರ್ತದೆ ಅಂತಂದ್ರೆ ಅವರು ಅಪೋಸಿಟ್ ಪಾರ್ಟಿನ ತೆಗೆದುಹಾಕ್ಬಿಡ್ತಾರೆ. ಅವರು ಕೆಲವೊಂದಿಬ್ಬರನ್ನ ನೋಡಿ ವಿಶೇಷವಾಗಿ ಅವ್ರಿಗೆ ಸಾಮಾನ್ಯ ಯಾರು ನಿಲ್ಲಕ್ ಸಾಧ್ಯ ಇರೋದಿಲ್ಲ. ಈಗ ಸುಮ್ಮನೆ ಜನರಲ್ ಆಗಿ ಹೇಳೋದಂತಂದ್ರೆ, ಈ ಮೋದಿ ಅಂತವರು ಸೊ ಅಸಾಮಾನ್ಯ ಶಕ್ತಿ ಎಲ್ಲ, ಅವ್ರ ಎದುರಿಗೆ ಯಾರು ನಿಲ್ಲಕ್ ಸಾಧ್ಯ ಆಗೋದಿಲ್ಲ. ಯಾವಾಗ ಯೋಗ ಮಾಡ್ತಾರೆ, ಯಾವಾಗ ಈ 74ನೇ ವರ್ಷದಲ್ಲಿ ಹೇಗೆ ಎಷ್ಟು 24 ಗಂಟೆ ಅಂತಂದ್ರೆ ಸುಮಾರು 17 ಗಂಟೆ 18 ಗಂಟೆ ಕೆಲಸ ಮಾಡಿ ಬ್ಯಾಲೆನ್ಸ್ ಮಾಡಿಕೊಂಡು ಸುಮಾರು 20 ವರ್ಷದಿಂದ ನಿರಂತರವಾಗಿ ಅಧಿಕಾರದಲ್ಲಿದ್ದು ಒಂದು ದಿನ ರಜೆ ತಗೊಳ್ಳದಂತೆ, ಸೊ ಇಮ್ಯಾಜಿನ್ ಮಾಡ್ಕೊಳಕ್ ಬರದೇ ಇರ್ತಕ್ಕಂಥದ್ದು. ಸೊ ಈ ತರದ್ದೆಲ್ಲ ನಾವೇನ್ ಕರಿತೀವಿ ಅಂತಂದ್ರೆ,
ನಮ್ಮ ವ್ಯಾಪ್ತಿಗೆ ಮೀರಿರ್ತಕ್ಕಂಥದ್ದು. ಪೊಲಿಟಿಕ್ಸ್ ಆಗಿ ನೋಡೋದು ಬೇಡ, ಒಂದು ವ್ಯಕ್ತಿಯಾಗಿ ನೋಡ್ಬೇಕು. ಮತ್ತೆ ಬರೀ ಇಂಡಿಯಾದಲ್ಲಿ ಅಷ್ಟೇ ಅಲ್ಲ, ಔಟ್ ಸೈಡ್ ಕೂಡ ನೀವು ಅತ್ಯಂತ ಗೌರವಕ್ಕೆ ಪಾತ್ರವಾಗಿರ್ತಕ್ಕಂಥ ವ್ಯಕ್ತಿತ್ವ. ಸೊ ಇದೆಲ್ಲ ಏನ್ ಕೂರಿಸಿದರೆ ವಿಭೂತಿ ಲಕ್ಷಣಗಳಿವೆಲ್ಲ. ಎಲ್ಲರನ್ನ ಆಕರ್ಷಿಸುವಂತಹ ಶಕ್ತಿ ಇರ್ತದೆ ಅವರಿಗೆ. ಆದ್ರೆ ಅದಕ್ಕಿಂತ ಸ್ವಲ್ಪ ಮುಂದೆ ಹೋದ್ರೆ ಅವತಾರಕ್ಕೇನು ವ್ಯತ್ಯಾಸ ಅಂತಂದ್ರೆ, ಅವತಾರದಲ್ಲಿ ಯಾರನ್ನ ನಾವು ಅವತಾರಿ ಪುರುಷ ಅಂತ ಕರಿತೀವಿ. ನಾವು ಮಹಾಭಾರತದಲ್ಲಿ ಕೃಷ್ಣ, ವ್ಯಾಸ ಏನ್ ಅವತಾರ ಪುರುಷ ಅಂತ ಕರಿತೀವಿ. ಸೊ ಇವರಿಗೆ ತಮ್ಮ ಸ್ವರೂಪದ ಬಗ್ಗೆ ತಮಗೆ ಸ್ಪಷ್ಟತೆ ಇರ್ತದೆ. ಅವ್ರು ಯಾವುದೋ ಸಾಧನೆ ಮಾಡಬೇಕಾಗಿಲ್ಲ. ಯಾಕಂದ್ರೆ ಅವರು ಜನಿಸುವಾಗಲೇ ನಾವೇನ್ ಮಾಡಿದ್ವಿ ಅಂದ್ರೆ, ಜನಿಸುವಾಗ ನಮ್ಮ ಸ್ವರೂಪವನ್ನ ಮರೆತು ನಾವು ಜೀವಿಗಳಾಗಿ ಸಾಮಾನ್ಯ ಮನುಷ್ಯರಂತೆ ನಾವು ಜನಿಸಿದ್ವಿ. ಆದ್ರೆ ಯಾರು ಅವತಾರಿ ಅಂತ ಕರಿತಾನೆ, ಅವನು ಭೂಮಿಗೆ ಬರುವಾಗ ತನ್ನನ್ನ ತಾನು ಮರೆತು ಬರೋದಿಲ್ಲ. ತನ್ನ ಪ್ರಜ್ಞೆಯನ್ನ ಎಲ್ಲವನ್ನ ಇಟ್ಕೊಂಡು ಬಂದಿರ್ತಾನೆ. ಅವನು ಯಾವುದನ್ನ ಕಳ್ಕೊಂಡಿರಲಿಲ್ಲ ಅವ. ಆ ಮಾತನ್ನ ಇಲ್ಲಿ ಅರ್ಜುನ ಬಹಳ ಸ್ಪಷ್ಟವಾಗಿ ಹೇಳ್ತಾನೆ, ನಿನ್ನನ್ನ ನೀನು ತಿಳಿದಿರ್ತಕ್ಕಂಥವನು. ಸೊ ಕೃಷ್ಣನಿಗೆ ಯಾರು ನೀನು ಪರಮಾತ್ಮ ಅಂತಕ್ಕಂಥದ್ದಿಲ್ಲ, ತಾನು ಗೊತ್ತಿತ್ತ ಆತಗ. ಸೊ ವಾಟ್ ಇಸ್ ದ ಡಿಫರೆನ್ಸ್? ಅವತಾರ ಅಂದ್ರೆ ಏನು, ವಿಭೂತಿ ಅಂತಂದ್ರೆ ಏನು, ಸಮಾಜ ಸುಧಾರಕ ಅಂತಂದ್ರೆ ಏನು, ಸಂಸಾರಿ ಅಂದ್ರೆ ಏನು, ಇವು ನಮಗೆ ಸ್ಪಷ್ಟವಾಗಿ ಗೊತ್ತಿದ್ವು ಅಂತಂದ್ರೆ ಅವಾಗ ಅದನ್ನ ಸ್ವಲ್ಪ ನೋಡ್ಲಿಕ್ಕೆ ಚೆನ್ನಾಗಿ ಬರುತ್ತೆ. ಆಮೇಲೆ ಒಂದಕ್ಕಿಂತ ಒಂದು ಹೇಗೆ ಹೆಚ್ಚಿಗಂತ ಗೊತ್ತಾಗತ್ತೆ. ಅದೆಲ್ಲ ನಾಲೆಡ್ಜ್ ಅಂತ ಇದ್ರೆ ಸುಮ್ಮನೆ ಯಾರೆಲ್ಲ ಮಾತಾಡ್ತಾರೆ ಹಾಗೆ ಮಾತಾಡ್ಲಿಕ್ಕಂತ ಹೋಗ್ತೀವಿ ಅಷ್ಟೇ. ಅನೇಕ ಜನರನ್ನ ನೋಡಿನಿ. ಈಗ ನಾವು ಒಂದಿಷ್ಟು ಜನರು ನಾವು ನೋಡಿದ್ವಿ ಅಂತಂದ್ರೆ, ಅವ್ರು ಹೆಂಗಂತಂದ್ರೆ ಬಂದು ಸಾಧನೆ ಮಾಡಿ ಆಮೇಲೆ ಆತ್ಮಜ್ಞಾನ ಪಡ್ಕೊಂಡಿರ್ತಕ್ಕಂಥವ್ರು. ಆ ತರದ್ರು ಅನೇಕ ಜನ ಸಿಗ್ತಾರೆ ನಮಗೆ. ಯಾರೋ ಒಬ್ಬ ಸೊ ಮಹಾತ್ಮರ ದರ್ಶನವನ್ನು ಪಡ್ಕೊಂಡ್ಬಿಟ್ಟು ಆತ್ಮಜ್ಞಾನವನ್ನು ಪಡ್ಕೊಂಡಿರ್ತಕ್ಕಂಥ. ಆದ್ರೆ ಈ ಅವತಾರಿ ಪುರುಷ ಇದನ್ನಲ್ಲ, ಅವನು ಆಲ್ರೆಡಿ ಆತ್ಮಸ್ವರೂಪವನು. ತನ್ನ ಸ್ವರೂಪವನ್ನ ಸ್ವಲ್ಪವೂ ಕೂಡ ಈಗ ಅವನಿಗೆ ಮರುವಿರಂಗಿಲ್ಲ. ಯಾಕಂತಂದ್ರೆ ಅವನಿಗೆ ನಾವು ಪರಂ ಧಾಮ ಅಂತ ಹೆಂಗ್ ಕರಿತೀವಿ, ಆ ಯಾವಾಗ್ಲೂ ಆ ಬೆಳಕು, ಪ್ರಜ್ವಲಿತವಾಗಿರ್ತಕ್ಕಂತಹ ಬೆಳಕು. ಸೊ ಆ ರೀತಿಯಾಗಿ ಇದನ್ನ 4ನೇ ಅಧ್ಯಾಯದಲ್ಲಿ ಗೀತಾಚಾರ್ಯ ಸ್ಪಷ್ಟ ಮಾಡಿದ್ದಾನೆ. ಬಹೂನಿ ಮೇ ವ್ಯತೀತಾನಿ ಜನ್ಮಾನಿ ತವ ಚಾರ್ಜುನ. ನನಗೆ ನಿನಗೆ ಅನೇಕ ಜನ್ಮಗಳಾಗಿದ್ದಾವೆ. ಆದ್ರೆ ನನಗೆ ಯಾಕೆ ಜನ್ಮ ತಗೊಳ್ತೀನಿ ಅಂತ ಗೊತ್ತಿದೆ. ಬಟ್ ನಿನಗೆ ಜನ್ಮ ಹಿಂದ್ಗಡೆ ಜನ್ಮಗಳಾಗ್ಲಿ ಮತ್ತೆ ಈಗ ಜನ್ಮ ಯಾಕೆ ತಗೊಂಡಿದ್ದೀನಿ ಅನ್ನೋದಾಗ್ಲಿ ನಿನಗೆ ಗೊತ್ತಿಲ್ಲ. ಇಷ್ಟೇ ವ್ಯತ್ಯಾಸ ಅಂತಂತ ನಾವು. ಸೊ ಹಾಗಾಗಿ ಸರ್ವವನ್ನ ತಿಳಿದಿರ್ತಕ್ಕಂಥವನು ಮತ್ತೆ ಯಾರು ನಿನ್ನಿಂದ ಉದಯಿಸಿದ್ದಾರೋ ಅವರು ನಿನ್ನ ಸಂಪೂರ್ಣವಾಗಿ ತಿಳಿಯಕ್ಕಾಗದೇ ಇರತಕ್ಕಂಥವನು. ಸೊ ಹಾಗಾಗಿ ನಿನ್ನನ್ನ ನೀನೇ ಕೃಪೆಯಿಂದ ನಿನ್ನ ವಿಭೂತಿಯನ್ನ ನನಗೆ ತಿಳಿಸು. ವಕ್ತುಂ ಅರ್ಹಸಿ ಅಶೇಷೇಣ ದಿವ್ಯ ಆತ್ಮ ವಿಭೂತಯ ಯಾ ಬಿರ್ಹಿ ವಿಭೂತಿಭಿಹಿ ಲೋಕಾನ್ ಸ್ತುಂ ವ್ಯಾಪ್ಯ ತಿಷ್ಠತಿ. ನೀನು ಯಾವ ಒಂದು ಈ ಜಗತ್ತನ್ನ ಸೃಷ್ಟಿ ಮಾಡಿದ್ದೀಯೋ
ಜಗತ್ತನ್ನ ಸೃಷ್ಟಿ ಮಾಡಿ ಜಗತ್ತಿನಲ್ಲಿ ಯಾವುದನ್ನ ವಿಶೇಷವಾದ ಶಕ್ತಿಯಿಂದ ನಮ್ಮಂತರು ತಿಳಿಲಿಕ್ಕೋಸ್ಕರ ಸಲುವಾಗಿ ವಿಶೇಷವಾದ ಶಕ್ತಿಯನ್ನ ವಿಭೂತಿ ರೂಪದಲ್ಲಿ ಧರಿಸಿದ್ದೀಯೋ, ಯಾವುದನ್ನ ಎಲ್ಲವನ್ನ ವ್ಯಾಪಿಸಿಕೊಂಡು ಸರ್ವಾನ್ ಇಮಾಂ ಲೋಕಾನ್ ಅಂದ್ರೆ ಎಲ್ಲವನ್ನ ವ್ಯಾಪಿಸಿಕೊಂಡು ಎಲ್ಲವನ್ನ ಹೇಳಲಿಕ್ಕೆ ಸಮರ್ಥನಾಗಿದ್ದೀಯೋ ಅಂತಹ ಹೇ ಪರಮಾತ್ಮನೇ, ಯಾವ್ಯಾವ ಲೋಕದಲ್ಲಿ ಯಾವ್ಯಾವ ರೀತಿಯಾಗಿರ್ತಕ್ಕಂತಹ ನನಗೆ ಗ್ರಹಿಸ್ಲಿಕ್ಕೆ ಮತ್ತೆ ನನಗೆ ಉಪಾಸನೆ ಮಾಡ್ಲಿಕ್ಕೆ ಯಾವುದು ನನಗೆ ಅನುಭವ ನನಗೆ ಅಂದ್ರೆ ಹತ್ತಿರ ಆಗ್ಬೇಕಲ್ವಾ, ಅಂತಹ ವಿಶೇಷ ಶಕ್ತಿ ಉಳ್ಳಂತ ಪರಮಾತ್ಮನೇ ನಿನ್ನ ವಿಭೂತಿ ಶಕ್ತಿಯನ್ನ ನನಗೆ ತಿಳಿಸು. ಕಥಂ ವಿದ್ಯಾಂ ಅಹಂ ಯೋಗಿ ತ್ವಾಂ ಸದಾ ಪರಿಚಿಂತಯನ್ ಭಾವೇಶು ಚಿಂತ್ಯೋಸಿ ಭಗವನ್ಮಯ. ಹೇ ಯೋಗಿಯೇ, ಅರ್ಜುನ ಕೃಷ್ಣ ನಿನ್ನ ಹೇ ಯೋಗ ಸ್ವರೂಪನೇ ಯೋಗಾರೂಢನೇ, ಯಾವ ಯೋಗದಿಂದ ನೀನು ಯೋಗಾರೂಢನಾಗಿರೋದ್ರಿಂದ ಅದಕ್ಕೆ ನನಗೆ ಯಾವ ಯೋಗದಿಂದ ನಿನ್ನನ್ನು ಅರ್ಥ ಮಾಡಿಕೊಳ್ಳಕ್ಕಾಗತ್ತೆ. ಯೋಗ ಅಂದ್ರೆ ಧ್ಯಾನಿಸು, ಚಿಂತಿಸು, ಏಕಾಗ್ರಗೊಳಿಸು, ಈ ರೀತಿಯಾಗಿರ್ತಕ್ಕಂಥ ಶಬ್ದದ ಅರ್ಥ. ಸೊ ಯಾವ್ಯಾವ ರೀತಿಯಾಗಿ ಧ್ಯಾನದಲ್ಲಿ ನಿನ್ನನ್ನು ಯಾವ ರೀತಿಯಾಗಿ ನಾನು ಉಪಾಸನೆ ಮಾಡ್ಲಿ, ಜ್ಞಾನದಲ್ಲಿ ನಿನ್ನನ್ನು ಯಾವ ರೀತಿಯಾಗಿ ಉಪಾಸನೆ ಮಾಡ್ಲಿ, ಭಕ್ತಿಯಲ್ಲಿ ನಿನ್ನನ್ನು ಯಾವ ರೀತಿಯಾಗಿ ಉಪಾಸನೆ ಮಾಡ್ಲಿ, ಸೊ ಅಸ್ತ್ರ ರೂಪೇಣ ನಿನ್ನನ್ನು ಯಾವ ರೀತಿಯಾಗಿ ಉಪಾಸನೆ ಮಾಡ್ಲಿ, ಶಸ್ತ್ರ ರೂಪೇಣ ಯಾವ ರೀತಿಯಾಗಿ ನಿನ್ನ ಉಪಾಸನೆ ಮಾಡ್ಲಿ, ಸ್ಥಾನ ರೂಪೇಣ ಯಾವ ರೀತಿಯಾಗಿ ನಿನ್ನನ್ನು ಉಪಾಸನೆ ಮಾಡ್ಲಿ, ಈ ರೀತಿಯಾಗಿ ಅನೇಕ ರೀತಿಯಾಗಿ ಇರ್ತಕ್ಕಂಥವನು ಎಲ್ಲದನ್ನ ಒಂದೇ ಸಲ ನನಗೆ ತಿಳ್ಕೊಳಕ್ ಆಗೋದಿಲ್ಲ. ಸೊ ಹಾಗಾಗಿ ಆವಾವ ಪ್ರಾಕ್ಟೀಸಿಗೆ ಅನುಗುಣವಾಗಿ ಯಾವ ರೀತಿಯಾಗಿ ನಾನು ನಿನ್ನನ್ನ ಧ್ಯಾನಿಸ್ಬೇಕು. ಈಗ ನೋಡಿ, ನಾವು ಭಕ್ತಿಯಿಂದ ಉಪಾಸನೆ ಮಾಡುವಾಗ ನಮಗೆ ಯಾವ ದೇವರ ಮೇಲೆ ಭಕ್ತಿ ಇದೆಯೋ ಆ ದೇವರ ಮೂರ್ತಿಯನ್ನು ಇಟ್ಕೊಂಡ್ಬಿಟ್ಟು ಉಪಾಸನೆ ಮಾಡುತ್ತೀವಿ. ಅವಾಗ ಅದು ಲಿಂಕ್ ಆಗತ್ತೆ. ನೀವು ಧ್ಯಾನಕ್ಕೆ ಬಂದ್ರಿ ಅಂತಂದ್ರೆ, ಧ್ಯಾನಕ್ಕೆ ಬಂದಾಗ ಮೂರ್ತಿಗಿಂತನೂ ಕೂಡ ಓಂಕಾರ ಇಸ್ ಶ್ರೇಷ್ಠ ಅಂತ. ಓಂಕಾರಂ ಧ್ಯಾನಂ ಉತ್ತಮಂ. ಧ್ಯಾನಕ್ಕೆ ಬೇಕಾಗಿರ್ತಕ್ಕಂಥದ್ದು ಓಂಕಾರ. ಆ ಓಂಕಾರದ ಅಕ್ಷರವನ್ನಿಟ್ಟುಕೊಂಡು ಧ್ಯಾನವನ್ನ ಮಾಡಬೇಕು. ಅದೇ ಶಾಸ್ತ್ರಕ್ಕೆ ಬಂದಾಗ ಜ್ಞಾನವನ್ನ ಇಟ್ಟುಕೊಂಡು ಧಾರಣ ಮಾಡಬೇಕು. ಅದೇ ನಾವು ಕರ್ಮಕ್ಕೆ ಬಂದಾಗ ಕರ್ಮದ ಫಲವನ್ನ ಪರಿವರ್ತನೆ ಮಾಡಿ ಕರ್ಮ ಯೋಗವನ್ನಾಗಿ ಮಾಡಿ ಕರ್ಮವನ್ನು ಮಾಡಬೇಕು. ಜಪಕ್ಕೆ ಬಂದಾಗ ಆ ನಾಮವನ್ನೇ ಪರಮಶ್ರೇಷ್ಠ ಅಂತ ಉಪಾಸನೆ ಮಾಡಬೇಕು. ಹೀಗೆ ನಮ್ಮ ಸ್ವಭಾವ ಹೇಗೆ ಇದೆಯೋ ಆ ರೀತಿಯಾಗಿ ಸ್ವಭಾವಕ್ಕನುಸಾರವಾಗಿ ಸಾಧನೆ ತಗೊಂಡಿವಿ ಅಂತಂದ್ರೆ ಅವಾಗ ಅದ್ರಾಗ ಬೆಳಿಲಿಕ್ಕೆ ಸುಲಭ ಆಗತ್ತೆ, ಅದ್ರಾಗ ಮುಂದುವರಿಲಿಕ್ಕೆ. ಇಲ್ಲ ಅಂತಂದ್ರೆ ಬಹಳ ದೂರ ಚಲಿಸಲಿಲ್ಲ. ಯಾವುದೋ ಆವೇಶದಿಂದ ಯಾರೋ ಹೇಳಿದಾರೆ ಅಂತೇಳಿ, ಇಲ್ಲ ಯಾರನ್ನ ನೋಡಿ, ಇಲ್ಲ ಯಾವುದನ್ನ ಕೇಳಿ ನಾವು ಪ್ರಾಕ್ಟೀಸ್ ಮಾಡ್ಲಿಕ್ಕೆ ಹೋಗ್ಬಾರ್ದು. ನಮ್ಮ ಸ್ವಭಾವಕ್ಕೆ ಯಾವುದು ಇಷ್ಟ ಆಗತ್ತೆ ಆ ರೂಪೇಣ ಪ್ರಾಕ್ಟೀಸ್ ಮಾಡ್ಬೇಕು. ಸೊ ಹಾಗಾಗಿ ಇಲ್ಲಿ ಅರ್ಜುನ ಎಷ್ಟು ಚೆನ್ನಾಗಿ ಕೇಳ್ತಾ ಇದ್ದೇನಂತಂದ್ರೆ, ಅಯ್ಯ ಮಾರಾಯ, ನನಗೆ ನನ್ನ ಸ್ವಭಾವ ಅಂತೂ ಏನು ಗೊತ್ತಿಲ್ಲ, ಹಾಗಾಗಿ ಯಾಕಂದ್ರೆ ಸರ್ವನ್ನ ಪ್ರೇರಣೆ ಮಾಡ್ತಕ್ಕಂಥವ್ನು ನೀನು, ನಾನು ಕ್ಷತ್ರಿಯ ಇದ್ದೀನಿ, ಹಾಗಾಗಿ ನನಗೆ ಯಾವ್ದು ಬೇಕು, ನಾನು ಯಾವುದರಲ್ಲಿ ಧ್ಯಾನ ಮಾಡಿದರೆ ನಿನ್ನ ವಿಭೂತಿಯನ್ನ ತಿಳ್ಕೊಳ್ಬಹುದು, ಹಾಗೆ ನನಗೆ ಸ್ವಲ್ಪ ಹೇಳಯ್ಯ ನೀನು ಅಂತ. ಈ
ಹೀಗೆ ಹೇಳಿ ವಿಸ್ತರೇಣಾತ್ಮನ ಯೋಗಂ ವಿಭೂತಿಂ ಚ ಜನಾರ್ದನ ಭೂಯಃ ಕತಃ ತೃಪ್ತಿ ಶೃಣು ಶೃಣ್ವಂತೋ ನ ಅಸ್ತಿ ಮೇ ಅಮೃತಂ. ನಿನ್ನ ಏನು ನಿನ್ನ ಗುಣಗಾನ ಇದೆಲ್ಲ, ಸೊ ನಿನ್ನ ಗುಣಗಾನ ಎಷ್ಟು ಕೇಳಿದ್ರೂ ಕೂಡ ಕಡಿಮೆ, ಮತ್ತೆ ನಿನ್ನ ವಿಭೂತಿಯನ್ನ ಎಷ್ಟು ಕೇಳಿದ್ರೂ ಕಡಿಮೆ, ಮತ್ತೆ ನಿನ್ನ ಯೋಗವನ್ನ, ಯೋಗ ಅಂತಂದ್ರೆ ಐಶ್ವರ್ಯವನ್ನ ಎಷ್ಟು ಕೇಳಿದ್ರೂ ಕಡಿಮೆ. ಹೆಂಗ ಸೊ ಅಮೃತವನ್ನ ಕುಡಿದಷ್ಟು ಕುಡಿಬೇಕಂತ ಅನ್ಸುತ್ತೋ ಹಾಗೆ ನಿನ್ನ ಅನೇಕ ನಿನ್ನ ನಾಮಗಳನ್ನ, ರೂಪಗಳನ್ನ, ವೈಭವಗಳನ್ನ, ಐಶ್ವರ್ಯವನ್ನ, ಶಕ್ತಿಯನ್ನ, ಭಕ್ತಿಯನ್ನ, ಶೌರ್ಯವನ್ನ, ತೇಜವನ್ನ, ಪರಾಕ್ರಮವನ್ನ, ಏನು ಎಲ್ಲ ಗುಣಗಳಿದಾವು, ಆ ಎಲ್ಲ ಗುಣಗಳು ಮೂರ್ತ ರೂಪದಲ್ಲಿ, ಒಂದೊಂದು ರೂಪದಲ್ಲಿ, ಒಂದೊಂದು ಧರ್ಮದಲ್ಲಿ, ಒಂದೊಂದು ಶಕ್ತಿಯಲ್ಲಿ ಭೂಮಿಯ ಮೇಲೆ ಅವು ವಿಭೂತಿ ರೂಪದಲ್ಲಿ ಪ್ರದರ್ಶಿಸಲ್ಪಟ್ಟಿದ್ದಾವೆ. ಅಂತಹ ನಿನ್ನ ಅಮೋಘವಾಗಿರ್ತಕ್ಕಂತಹ ವಿಭೂತಿಯನ್ನ ನನಗೆ ಕರುಣಿಸು ಅಂತ ನೋಡಿ. ಒಬ್ಬ ಸ್ಟೂಡೆಂಟ್ ಆಗಿರ್ತಕ್ಕಂಥ ಒಂದು ಟೀಚರ್ ಅನ್ನ ಹೇಗ್ ಕೇಳ್ಬೇಕು ಅನ್ನುವಂತಹದ್ದನ್ನ ಎಷ್ಟು ಸುಂದರವಾಗಿ ಇಲ್ಲಿ ಅರ್ಜುನ ನಿರೂಪಣೆ ಮಾಡಿದ್ದಾನೆ. ಓಂ ಪೂರ್ಣಮದಃ ಪೂರ್ಣಮಿದಂ ಪೂರ್ಣಾತ್ ಪೂರ್ಣಮುದಚ್ಯತೆ ಪೂರ್ಣಸ್ಯ ಪೂರ್ಣಮಾದಾಯ ಪೂರ್ಣಮೇವಾವಶಿಷ್ಯತೆ. ಓಂ ಶಾಂತಿ ಶಾಂತಿ ಶಾಂತಿ. ಹರಿ ಓಂ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ.